Good morning, students. This is Deepika, lecturer of chemistry in Vishwamana PU College, Sibara, Guttinadu. So, in the last previous offline classes, we discussed about the alkane compounds, that is in the hydrocarbons. So, in the today's session, I am going to discuss about the alkene compounds. So, let's discuss about alkene compounds. What are alkene compounds and their physical properties, chemical properties, and their structure. So, now alkene compounds. What are alkene compounds? Alkene compounds are the unsaturated compounds. So, the unsaturated andre saturated andre gottu nimige single bond irtakanta compounds carbon madhye ಮತ್ತೆ carbon hydrogen madhye single bond irtakantavಕ್ಕೆ saturated ಅಂತ ಕರಿತೀವಿ. ಸೊ ಆಲ್ಕೀನ್ ಕಾಂಪೌಂಡ್ಸ್ ಅಂತ ಬಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಡಬಲ್ ಬಾಂಡ್ ಇರುತ್ತೆ. ಕಾರ್ಬನ್ ಮಧ್ಯೆ ಏನಾಗಿರುತ್ತೆ, ಡಬಲ್ ಬಾಂಡ್ ಇರುತ್ತೆ. ಸೊ ಆಲ್ಕೀನ್ ಕಾಂಪೌಂಡ್ಸ್ ಆರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದರೆ ದಟ್ ಈಸ್ ಹೈಡ್ರೋಕಾರ್ಬನ್ಸ್ ಇನ್ ವಿಚ್ ಅಟ್ಲೀಸ್ಟ್ ಒನ್ ಡಬಲ್ ಬಾಂಡ್ ಬಿಟ್ವೀನ್ ಟೂ ಕಾರ್ಬನ್ ಆಟಮ್ ಈಸ್ ಟು ಬಿ ಪ್ರೆಸೆಂಟ್. ಅಂದರೆ ಒಂದೇನಾಗಿರಬೇಕು, ಅಟ್ಲೀಸ್ಟ್ ಒಂದಾದರೂ ಡಬಲ್ ಬಾಂಡ್ ಇರ್ಬೋದು, ಒಂದಾದರೂ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಆದರೂ ಇರ್ಬೋದು. ಆಲ್ಕೀನ್ ಕಾಂಪೌಂಡ್ಸ್ ಆರ್ ದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. They are having at least one double bond between the two carbon atom is present. So what is the general formula for the alkene? The general formula of alkene is CnH2n is the general formula for the alkenes. So ಆಲ್ಕೇನ್ ಕಾಂಪೌಂಡಲ್ಲಿ ಮೀಥೇನ್ ಹೆಂಗೆ ಫಸ್ಟ್ ಮೆಂಬರು, ಇಲ್ಲಿ ಏನಾಗುತ್ತೆ ಅಂದರೆ ಎರಡು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇರಬೇಕಾಗಿರೋದ್ರಿಂದ ಈಥಿನ್ ಬರುತ್ತೆ. ಯಾಕಂದರೆ ಈಥಿನ್ ಅಂದರೆ ಎರಡು ಕಾರ್ಬನ್ ಆಟಮ್ ಇರಬೇಕು, ಈನನ್ನು ನಾವೇನಕ್ಕೆ ಸೇರಿಸ್ತೀವಿ ಅಂದರೆ ಆಲ್ಕೀನ್ ಕಾಂಪೌಂಡ್ ಆಗಿರೋದ್ರಿಂದ ಲಾಸ್ಟಲ್ಲಿ ಇನ್ನ ಸೇರಿಸ್ತೀವಿ. ಅದನ್ನ ನಾಮನ್ಕ್ಲೇಚರಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ. ಸೊ ದ ಜನರಲ್ ಫಾರ್ಮುಲಾ ಆಫ್ ದಿ ಆಲ್ಕೇನ್ ಈಸ್ CnH2n. ದ ಫಸ್ಟ್ ಮೆಂಬರ್ ಆಫ್ ದಿಸ್ ಗ್ರೂಪ್ ಈಸ್ ಈಥಿನ್. ಸೊ ನಿಮಗೆ ಆಲ್ರೆಡಿ ಕೆಮಿಕಲ್ ಬಾಂಡಿಂಗಲ್ಲಿ ನಾನು ಹೇಳಿದ್ದೀನಿ ಹೈಬ್ರಿಡೈಸೇಷನ್ ಅಂದರೆ ಏನು, sp ಹೈಬ್ರಿಡೈಸೇಷನ್ ಏನು, sp2 sp3 ಅಂದರೆ ಗೊತ್ತಾಗಿದೆ. ಸೊ ಇಲ್ಲಿ ಆಲ್ಕೀನ್ಸ್ ಏನಾಗುತ್ತೆ ಅಂದರೆ ದೇ ಅಂಡರ್ಗೋಸ್ sp2 ಹೈಬ್ರಿಡೈಸೇಷನ್. ಇರ್ತಕ್ಕಂಥ ಕಾರ್ಬನ್ ಆಟಮ್ಸ್ ಏನಾಗುತ್ತೆ, sp2 ಹೈಬ್ರಿಡೈಸೇಷನ್ ಆಗುತ್ತೆ. ಸೊ ದೇರ್ ಈಸ್ ಅ sp2 ಹೈಬ್ರಿಡೈಸೇಷನ್ ಬಿಟ್ವೀನ್ ಟೂ ಕಾರ್ಬನ್ ಆಟಮ್ಸ್. ಸೊ ಇನ್ ಈಥಿನಲ್ಲಿ ಎರಡು ಕಾರ್ಬನ್ ಆಟಮ್ ಇದೆ ಅಂದರೆ ಅವು sp2 ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಆ sp2 ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆದಾಗ ಒಂದು s ಆರ್ಬಿಟಲ್, ಇನ್ನೆರಡು p ಆರ್ಬಿಟಲ್ ಇನ್ವಾಲ್ವ್ ಆಗಿರುತ್ತೆ. ನಮಗೆ ಅವಾಗ 3 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಸೊ 3 hybrid orbitals are formed by the sp2 hybridization. ಸೊ ಇನ್ ದಟ್ ಫಾರ್ಮೇಷನಲ್ಲಿ ಏನಾಗುತ್ತೆ ಅಂದರೆ 3 ಸಿಗ್ಮಾ ಬಾಂಡ್ಸು ಫಾರ್ಮ್ ಆಗುತ್ತೆ. 3 ಸಿಗ್ಮಾ ಬಾಂಡ್ಸ್ ಆ್ಯಂಡ್ ದ ಆರ್ಬಿಟಲ್ಸ್ ವಿಚ್ ಡು ನಾಟ್ ಟೇಕ್ ಪಾರ್ಟ್ ಇನ್ ದಿ ಹೈಬ್ರಿಡೈಸೇಷನ್ ಓವರ್ಲ್ಯಾಪ್ ಟು ಫಾರ್ಮ್ ಅ ಪೈ ಬಾಂಡ್. ಅಂದರೆ ಯಾವ ಆರ್ಬಿಟಲ್ಸು ಇನ್ವಾಲ್ವ್ ಆಗಿರಲ್ಲ ಹೈಬ್ರಿಡೈಸೇಷನಲ್ಲಿ ಅವೇನಾಗುತ್ತೆ ಅಂದರೆ ಓವರ್ಲ್ಯಾಪ್ ಆಗುತ್ತೆ. ಯಾವ ಥರ, ಸೈಡ್ ವೇ ಓವರ್ಲ್ಯಾಪ್ ಆಗಿ ಪೈ ಬಾಂಡ್ನ ಫಾರ್ಮ್ ಮಾಡುತ್ತೆ. ನಿಮಗೆ ಗೊತ್ತು ಪೈ ಬಾಂಡ್ ಫಾರ್ಮೇಷನ್ ಹೆಂಗಾಗುತ್ತೆ, ಸೈಡ್ ವೇ ಓವರ್ಲ್ಯಾಪಿಂದ ಆಗುತ್ತೆ. ನೆಕ್ಸ್ಟ್ ದ ಈಥಿನ್ ಹೈಬ್ರಿಡೈಸೇಷನ್ ಓವರ್ಲ್ಯಾಪ್ ಟು ಫಾರ್ಮ್ ಒನ್ ಪೈ ಬಾಂಡ್. ಅಂದರೆ ಈಥಿನ್ ಮಾಲಿಕ್ಯೂಲಲ್ಲಿ ಒಂದು ಪೈ ಬಾಂಡ್ ಇರುತ್ತೆ, ಇನ್ನು 3 ಸಿಗ್ಮಾ ಬಾಂಡು ಇರುತ್ತೆ. ಸೊ ಈಥಿನ್ ಹ್ಯಾಸ್ ಟೋಟಲ್ CH ಅಂದರೆ 4 CH 4 ಸಿಗ್ಮಾ ಬಾಂಡ್ ಇರುತ್ತೆ. ದ ಬಾಂಡ್ ಲೆಂತ್ ಆಫ್ ಈಚ್ CH ಬಾಂಡ್ ಈಸ್ 110 pm and the bond length of carbon double bond is 134 pm. ಅಂದರೆ ಅದರ ಮಧ್ಯೆ ಇರ್ತಕ್ಕಂಥ ಬಾಂಡ್ ಲೆಂತು CH ಬಾಂಡ್ ಲೆಂತ್ ಎಷ್ಟಿರುತ್ತೆ ಅಂದರೆ 110 pm ಇರುತ್ತೆ. C ಡಬಲ್ ಬಾಂಡ್ ಎಷ್ಟಿರುತ್ತೆ ಅಂದರೆ 134 pm ಇರುತ್ತೆ. ಅದರದ್ದು ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ ಮತ್ತೆ C ಮತ್ತು H ಮಧ್ಯೆ, C ಮತ್ತು H ಮಧ್ಯೆ ಎಷ್ಟಿರುತ್ತೆ ಬಾಂಡ್ ಆ್ಯಂಗಲ್ ಅಂದರೆ 116 ಡಿಗ್ರಿ 6 ಮಿನಿಟ್ ಇರುತ್ತೆ. ಆ್ಯಂಡ್ ದ ಬಾಂಡ್ ಆ್ಯಂಗಲ್ ಬಿಟ್ವೀನ್ ಕಾರ್ಬನ್ ಹೈಡ್ರೋಜನ್ ಈಸ್ 121 ಡಿಗ್ರಿ 7 ಮಿನಿಟ್ ಇರುತ್ತೆ. ದ ಶೇಪ್ ಆಫ್ ಈಥೀನ್ ಮಾಲಿಕ್ಯೂಲ್ ಈಸ್ ಟ್ರಯಾಂಗುಲರ್ ಪ್ಲೇನರ್. ಅಂದರೆ ಈಥೀನ್ ಮಾಲಿಕ್ಯೂಲ್ದ ಶೇಪ್ ಏನಾಗಿರುತ್ತೆ ಅಂದರೆ ಟ್ರಯಾಂಗುಲರ್ ಪ್ಲೇನರ್ ಇರುತ್ತೆ. ಸೊ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್ ವಿಲ್ ಡಿಸ್ಕಸ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಈಥೀನ್ ಮಾಲಿಕ್ಯೂಲ್. ಹಿಯರ್ ದ ಸ್ಟ್ರಕ್ಚರ್ ಆಫ್ ಆಲ್ಕೀನ್ಸ್. ಸೊ ಇಲ್ಲಿ ನೋಡಿ, ಎರಡು ಕಾರ್ಬನ್ ಆಟಮ್ ಇದೆ, ಅದರಲ್ಲಿ ಒಂದೊಂದು ಕಾರ್ಬನ್ ಆಟಮು 3 ಹೈಬ್ರಿಡ್ ಆರ್ಬಿಟಲ್ಸ್ ಇದೆ. ಆ 3 ಹೈಬ್ರಿಡ್ ಆರ್ಬಿಟಲ್ಸಲ್ಲಿ 2 ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗಿದೆ, ಹೈಡ್ರೋಜನ್ ಜೊತೆ ಓವರ್ಲ್ಯಾಪ್ ಆಗಿ 2 ಸಿಗ್ಮಾ ಬಾಂಡ್ ಫಾರ್ಮ್ ಆಗಿದೆ. ಅಂದರೆ ಅದು ಒಂದು ಕಾರ್ಬನ್ ಆಟಮ್ದು. ಇನ್ನೊಂದು ಕಾರ್ಬನ್ ಆಟಮ್ ಏನು ಮಾಡಿದೆ ಅಂದರೆ ಎರಡು ಅಗೇನ್ 3 ಬರುತ್ತಲ್ವ, 3 ಇದೆ ಅಲ್ವಾ ಹೈಬ್ರಿಡ್ ಆರ್ಬಿಟಲ್ಸು. ಆ 3ರಲ್ಲಿ 2 ಹೈಡ್ರೋಜನ್ ಆಟಮ್ ಜೊತೆ ಓವರ್ಲ್ಯಾಪ್ ಆಗಿ ಅದರಲ್ಲಿ 2 ಸಿಗ್ಮಾ ಬಾಂಡ್ ಆಗಿದೆ. ಇನ್ನೊಂದು ಹೈಬ್ರಿಡ್ ಆರ್ಬಿಟಲ್ಲು
ಒಂದು ಕಾರ್ಬನ್ ಆಟಮ್ದು, ಇನ್ನೊಂದು ಹೈಬ್ರಿಡ್ ಆರ್ಬಿಟಲ್ದು ಇನ್ನೊಂದು ಕಾರ್ಬನ್ ಆಟಮ್ದು. ಸೊ ಅವೆರಡು ಓವರ್ಲ್ಯಾಪ್ ಆಗಿ ಒಂದು ಸಿಗ್ಮಾ ಬಾಂಡ್ ಕೂಡ ಇಲ್ಲಿ ಬಂದಿದೆ. ಸೊ ಇಲ್ಲಿ ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಇದೆ ಅಲ್ವಾ, ಪೈ ಬಾಂಡ್ ಫಾರ್ಮ್ ಆಗಿದೆ, ಅಂದರೆ ಸೈಡ್ ವೇ ಓವರ್ಲ್ಯಾಪ್ ಆಗಿಬಿಟ್ಟು ಏನಾಗಿದೆ, ಒಂದು ಪೈ ಬಾಂಡು ಫಾರ್ಮೇಷನ್ ಆಗಿದೆ. ಸೊ ನನಗೆ ಲಾಸ್ಟ್ ಸ್ಲೈಡಲ್ಲಿ ಹೇಳ್ದೋ ಹಾಗೆ ಅದ್ರದ್ದು ಬಾಂಡ್ ಲೆಂತ್ ಎಷ್ಟಿದೆ, ಬಾಂಡ್ ಆ್ಯಂಗಲ್ ಎಷ್ಟಿದೆ ಅಂತ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಹೈಡ್ರೋಜನ್ ಕಾರ್ಬನ್ ಬಾಂಡ್ ಆ್ಯಂಗಲ್ ಎಷ್ಟಿದೆ, 116 ಡಿಗ್ರಿ 6 ಮಿನಿಟ್ಸ್ ಇದೆ. ಹೈಡ್ರೋಜನ್ ಕಾರ್ಬನ್ ಬಾಂಡ್ ಆ್ಯಂಗಲ್ 121 ಡಿಗ್ರಿ 7 ಮಿನಿಟ್ಸ್ ಇದೆ. ಕಾರ್ಬನ್ ಡಬಲ್ ಬಾಂಡ್ ಲೆಂತ್ ಎಷ್ಟಿದೆ, 134 PM ಇದೆ. ಕಾರ್ಬನ್ ಹೈಡ್ರೋಜನ್ ಬಾಂಡ್ ಲೆಂತ್ ಎಷ್ಟಿದೆ, 110 PM ಇದೆ. ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ಸ್ಟ್ರಕ್ಚರಲ್ ಫಾರ್ಮುಲಾ. ಇವಾಗ ನಾಮನ್ ಕ್ಲೇಚರ್ ಅಂತ ಬಂದರೆ ಕೆಲವೊಂದು ಇಲ್ಲಿ ನಿಮಗೆ ಫಾರ್ಮುಲಾಸ್ ಕೊಟ್ಟಿದ್ದಾರೆ, ಅದರದ್ದು IUPAC ನಾಮಿನ್ಕ್ಲೇಚರ್, IUPAC ನೇಮ್ ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟಲ್ಲಿ CH2 ಡಬಲ್ ಬಾಂಡ್ CH2 ಇದೆ, ಅಂದರೆ 2 ಕಾರ್ಬನ್ ಆಟಮ್ ಇದ್ದರೆ ಏನಾಗುತ್ತೆ, ರೂಟ್ ವರ್ಡ್ ಎತ್ ಅಂತ ನಿಮಗೆ ಗೊತ್ತು. ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ, ಅಂದರೆ ಆಲ್ಕೀನ್ ಕಾಂಪೌಂಡ್ ಆಗಿರೋದ್ರಿಂದ ENE ಇಂದ ಎಂಡ್ ಆಗುತ್ತೆ ನೇಮು, ENE ಇಂದ. ಸೊ ಫಸ್ಟ್ ಕಾಂಪೌಂಡ್ ಏನಾಗಿದೆ, ಈಥೀನ್. ದ ಸೆಕೆಂಡ್ ಕಾಂಪೌಂಡು 3 ಕಾರ್ಬನ್ ಆಟಮ್ ಇರೋದ್ರಿಂದ ಪ್ರೊಪೀನ್ ಡಬಲ್ ಬಾಂಡ್ ಇರೋದ್ರಿಂದ. ಸೊ ಇಲ್ಲಿ ನೆಕ್ಸ್ಟ್ ಫೋರ್ತ್ ಕಾಂಪೌಂಡಿಗೆ ಬಂದರೆ 4 ಕಾರ್ಬನ್ ಆಟಮ್ ಇದೆ. ಇಲ್ಲಿ ನಾವು ಪೊಸಿಷನ್ನ ಹೇಳ್ಬೋದು, ಯಾಕಂದರೆ ಬ್ಯೂಟಿನಲ್ಲಿ ಪಾಸಿಬಿಲಿಟೀಸ್ ಇರುತ್ತೆ, ಅಂದರೆ ಸ್ಟ್ರಕ್ಚರ್ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ. CH3 CH2 CH ಡಬಲ್ ಬಾಂಡ್ CH2 ಇದಕ್ಕೆ ನೇಮ್ ಏನಾಗುತ್ತೆ ಅಂದರೆ ಬ್ಯೂಟ್, 4 ಕಾರ್ಬನ್ ಆಟಮ್ ಇರೋದ್ರಿಂದ. ಸೊ ಫಸ್ಟ್ ಕಾರ್ಬನ್ ಆಟಮಲ್ಲಿ ಡಬಲ್ ಬಾಂಡ್ ಇದೆ. ನಾವು ನೇಮಿಂಗ್ ಕೊಡಬೇಕಾದ್ರೆ ನಿಮಗೆ ನೇಮಿಂಗ್ನ ಯಾವ ಥರ, ನಂಬರಿಂಗ್ನ ಯಾವ ಥರ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಫಸ್ಟ್ ಕಾರ್ಬನ್ ಆಟಮ್ ಇರೋದ್ರಿಂದ ಏನಾಗಿದೆ ಅಂದರೆ ಬ್ಯೂಟ್ 1 ಈನ್ ಆಗಿದೆ, ಇನ್ನು ನೆಕ್ಸ್ಟ್ ಕಾಂಪೌಂಡಲ್ಲಿ ಏನಾಗಿದೆ ಅಂದರೆ CH3 CH ಡಬಲ್ ಬಾಂಡ್ CH ಅಂದರೆ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಡಬಲ್ ಬಾಂಡ್ ಇದೆ, ಅದಕ್ಕೆ ಬ್ಯೂಟ್ 2 ಈನ್ ಆಗಿದೆ. ನೆಕ್ಸ್ಟ್ ಕಾರ್ಬನ್ CH2 ಡಬಲ್ ಬಾಂಡ್ ಸಿಂಗಲ್ ಬಾಂಡ್ CH3 ಇದೆ. ಸೊ ಇಲ್ಲೇನಾಗಿದೆ, ಬ್ರಾಂಚ್ಡ್ ಇದೆ, ಅಂದರೆ ಬ್ರಾಂಚ್ಡ್ ಇರೋದ್ರಿಂದ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಒಂದು CH3 ಏನಾಗಿದೆ, ಅಟ್ಯಾಚ್ ಆಗಿರೋದ್ರಿಂದ ಸೆಕೆಂಡ್ ಕಾರ್ಬನ್ ಆಟಮ್ ಅಲ್ವಾ, ಅದಕ್ಕೆ 2 ಮಿಥೈಲ್ ಅಂದರೆ ಪ್ರೊಪೇನ್ 1 ಈನ್, ಅಂದರೆ ಫಸ್ಟ್ ಕಾರ್ಬನ್ ಆಟಮಲ್ಲಿ ಡಬಲ್ ಬಾಂಡ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನೆಕ್ಸ್ಟ್ ಇದೆ ಅಲ್ವಾ, CH2 ಫಿಫ್ತ್ ಕಾಂಪೌಂಡ್ CH2 ಡಬಲ್ ಬಾಂಡ್ CH3 ಅಂದರೆ ಇಲ್ಲಿ ಥರ್ಡ್ ಕಾರ್ಬನ್ ಆಟಮ್ ಅಂದರೆ ನಾವು ಪ್ರಿಯಾರಿಟಿನ ಡಬಲ್ ಬಾಂಡಿಗೆ ಕೊಡಬೇಕಲ್ವಾ. ಸೊ ಹಾಗಾಗಿ ಏನು ಮಾಡ್ತೀವಿ ನಾವು, ನಂಬರಿಂಗ್ ಕೊಡಬೇಕಾದ್ರೆ ಡಬಲ್ ಬಾಂಡ್ಗೆ ಪ್ರಿಯಾರಿಟಿ ಕೊಟ್ಬಿಟ್ಟು ಏನು ಮಾಡ್ತೀವಿ, 3 ಮಿಥೈಲ್ ಬ್ಯೂಟ್ 1 ಈನ್, ಅಂದರೆ 1 ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ, ಥರ್ಡ್ ಪೊಸಿಷನಲ್ಲಿ ಮಿಥೈಲ್ ಗ್ರೂಪ್ ಇರೋದ್ರಿಂದ ಏನಾಗಿದೆ, ಅಟ್ಯಾಚ್ ಆಗಿದೆ. ನೆಕ್ಸ್ಟ್ CH2 ಡಬಲ್ ಬಾಂಡ್ CH ಡಬಲ್ ಬಾಂಡ್ CH2 ಬ್ಯೂಟ್, ಇಲ್ಲಿ ಬ್ಯೂಟ್ ಅಲ್ಲಿ ಬರಬಾರ್ದಿತ್ತು, ಬಂದಿದೆ, ಮಿಸ್ ಆಗಿದೆ, ಅದು ಒಂದು ಮಾಡ್ಕೊಳ್ಳಿ. ಬ್ಯೂಟ್ 1,3 ಡೈನ್, ಅಂದರೆ 2 ಡಬಲ್ ಬಾಂಡ್ ಇದೆ. ಯಾವ್ಯಾವ ಪೊಸಿಷನ್ ಇದೆ 2 ಡಬಲ್ ಬಾಂಡ್ ಅಂದರೆ, ಒಂದು ಫಸ್ಟ್ ಪೊಸಿಷನಲ್ಲಿದೆ, ಇನ್ನೊಂದು ಥರ್ಡ್ ಪೊಸಿಷನ್ ಇದೆ. ನೀವು ಯಾವ ಕಡೆಯಿಂದ ಕೊಟ್ಟರು ಸೇಮೇ ಬರುತ್ತೆ. ಬ್ಯೂಟ್ 1,3 ಡೈನ್ ಆಗಿದೆ. ಸೊ ಹೀಗೇನೆ ನೀವು ಇಲ್ಲಿ ನೋಡ್ತಾ ಬಂದರೆ ನೆಕ್ಸ್ಟ್ ಕಾಂಪೌಂಡ್ ಏನಾಗಿದೆ, 2,7 ಡೈಮಿಥೈಲ್, ಅಂದರೆ 2 ಮತ್ತು 7ನೇ ಸೆಕೆಂಡ್ ಪೊಸಿಷನ್ ಮತ್ತು 7th ಪೊಸಿಷನಲ್ಲಿ 2 ಮಿಥೈಲ್ ಗ್ರೂಪ್ ಇರೋದ್ರಿಂದ ಡೈಮಿಥೈಲ್. ಅಂದರೆ 9 ಕಾರ್ಬನ್ ಆಟಮ್ಸ್ ಇರೋದ್ರಿಂದ 3,4 ಡೈನ್, ಅಂದರೆ 3 ಮತ್ತು 4 ಪೊಸಿಷನಲ್ಲಿ 2 ಡಬಲ್ ಬಾಂಡ್ ಇದೆ. ನೆಕ್ಸ್ಟು ನಿಮಗೆ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಆ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ನ ಯಾವ ಥರ ನೀವು ಕೌಂಟ್ ಮಾಡ್ಕೋಬೇಕು ಅನ್ನೋದನ್ನು ಆಲ್ರೆಡಿ ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಹೇಳಿರ್ತಾರೆ, ಆರ್ಗ್ಯಾನಿಕಲ್ಲಿ. ನಾನು ಕೂಡ ಹೇಳಿದ್ದೀನಿ ಕ್ಲಾಸಸಲ್ಲಿ. ಸೊ ಏನಾಗುತ್ತೆ ಅಂದರೆ ಡೆಕಾ, ಅಂದರೆ 10 ಕಾರ್ಬನ್ ಆಟಮ್ಸ್ ಇದೆ. ಆ 10 ಕಾರ್ಬನ್ ಆಟಮ್ಸಲ್ಲಿ 4 ಹತ್ರ ಇದೆ ಡಬಲ್ ಬಾಂಡು. ಫಸ್ಟ್ ಪೊಸಿಷನ್ನು, ಥರ್ಡ್ ಪೊಸಿಷನ್ನು, 5th ಪೊಸಿಷನ್ನು, 9th ಪೊಸಿಷನ್ನು. ಹಾಗಾಗಿ 4 ಇರೋದ್ರಿಂದ ಟೆಟ್ರಾಯೀನ್, ಅಂದರೆ 4 ಇರೋದ್ರಿಂದ ಟೆಟ್ರಾಯೀನ್ ಆಗಿದೆ. ಸೊ ನೆಕ್ಸ್ಟು 4 ಈಥೈಲ್, ಅಂದರೆ 4th ಪೊಸಿಷನಲ್ಲಿ ಈಥೈಲ್ ಗ್ರೂಪ್ ಇದೆ. 2 ಮತ್ತು 6 ಪೊಸಿಷನಲ್ಲಿ ಡೈಮಿಥೈಲ್ ಇದೆ. ಆಕ್ಟ್, ಅಂದರೆ 8 ಕಾರ್ಬನ್ ಆಟಮ್ ಇದೆ, 4 ಈನ್. ಆಕ್ಟ್ 4 ಈನ್, ಅಂದರೆ 4th ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ. 4th ಪೊಸಿಷನಲ್ಲಿ ಏನಿದೆ, ಡಬಲ್ ಬಾಂಡ್ ಇದೆ. ಸೊ ನೆಕ್ಸ್ಟು CH3 CH ಡಬಲ್ ಬಾಂಡ್, ಅಷ್ಟು ಕಾರ್ಬನ್ ಆಟಮ್ ಇದೆ. ಅದನ್ನು ನಾವೇನು ಮಾಡ್ತೀವಿ, CH2 CH3 ಇರೋದನ್ನ ಪ್ರೊಪೈಲ್ ಅಂತ ತಗೋತೀವಿ. N ಪ್ರೊಪೈಲ್ ಅಂದರೆ ಸ್ಟ್ರೈಟ್ ಚೈನ್ ಇದೆ, ಅಂದರೆ ಥರ್ಡ್ ಪೊಸಿಷನಲ್ಲಿ ಒಂದು ಪ್ರೊಪೈಲ್ ಪೂರಾ ಗ್ರೂಪ್ ಆಗಿದೆ. ಸೊ ನೆಕ್ಸ್ಟ್ ಏನಾಗಿದೆ, 3N ಪ್ರೊಪೈಲ್ ಹೆಗ್ಸ್ 2 ಇನ್ ಅಂತ. ದಿಸ್ ಈಸ್ ದಿ ನಾಮನ್ಕ್ಲೇಚರ್ ಆಫ್ ಆಲ್ಕೀನ್ಸ್. ನೆಕ್ಸ್ಟ್ ಈಸ್
ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಐಸೋಮೆರಿಸಮ್ ಇನ್ ಆಲ್ಕಿನ್. ಐಸೋಮೆರಿಸಮ್ ಅಂದರೆ ನಿಮಗೆ ಏನು ಅನ್ನೋದು ಗೊತ್ತಲ್ವಾ? ಐಸೋಮೆರಿಸಮ್ ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಅದ್ರ ಏನಾಗಿರುತ್ತೆ ಸ್ಟ್ರಕ್ಚರಲ್ ಫಾರ್ಮುಲಾನೋ ಅಥವಾ ಅರೇಂಜ್ಮೆಂಟ್ ಏನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಲ್ಕಿನ್ ಕಾಂಪೌಂಡ್ಸ್ ಗಿವ್ 2 ಟೈಪ್ಸ್ ಆಫ್ ಐಸೋಮೆರಿಸಮ್. 2 ಥರ ಐಸೋಮೆರಿಸಮ್ ತೋರಿಸುತ್ತೆ. ಒಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್, ಇನ್ನೊಂದು ಜಿಯೋಮೆಟ್ರಿಕಲ್ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂದರೆ ಏನು? ದ ಆಲ್ಕಿನ್ ಕಾಂಪೌಂಡ್ಸ್ ಕಂಟೈನಿಂಗ್ 2 or 3 2 ಮತ್ತು 3 ಕಾರ್ಬನ್ ಆಟಮ್ ಇದ್ದರೆ ಸ್ಟ್ರಕ್ಚರಲ್ ಐಸೋಮೆರಿಸಮ್ ನಾವು ತೋರಿಸಲ್ಲ. 2-3ಕ್ಕಿಂತ ಜಾಸ್ತಿ ಇದೆ ಅಂದರೆ 4 ಕಾರ್ಬನ್ ಆಟಮು ಮತ್ತು 4 ಕಾರ್ಬನ್ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ? ದೇ ಶೋಸ್ ದಿ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಆಲ್ಕಿನ್ ಹ್ಯಾವಿಂಗ್ ಎ ಮಾಲಿಕ್ಯುಲರ್ ಫಾರ್ಮುಲಾ C4H8. ನಮಗೆ ಗೊತ್ತಿಲ್ಲ ಯಾವ ಹೆಸರು ಏನೂ ಗೊತ್ತಿಲ್ಲ, ಅದ್ರ ಸ್ಟ್ರಕ್ಚರ್ ಕೂಡ ನಮಗೆ ಗೊತ್ತಿಲ್ಲ. ಅದನ್ನು ಮಾಲಿಕ್ಯುಲರ್ ಫಾರ್ಮುಲಾ C4H8. ದೇ ಶೋಸ್ ದಿ ಸ್ಟ್ರಕ್ಚರಲ್ ಫಾರ್ಮುಲಾ ಆ್ಯಂಡ್ ದ ಐಸೋಮರ್ಸ್ ಕ್ಯಾನ್ ಬಿ ಶೋನ್ ಅಂಡರ್ ದಿಸ್ ಟೇಬಲ್. ಈ ಟೇಬಲಲ್ಲಿ ಇದ್ದಾವೆ ನೋಡಿ ಪಾಸಿಬಲ್ ಸ್ಟ್ರಕ್ಚರಲ್ ಫಾರ್ಮುಲಾಸ್ ಅಷ್ಟೂ ಇದೆ. ದೇರ್ ಆರ್ 3 ಪಾಸಿಬಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಫಸ್ಟ್ ಒನ್ ಪಾಸಿಬಲ್ ಇರ್ತಕ್ಕಂಥದ್ದು ಬ್ಯೂಟ್ 1 ಅಂದರೆ ಫಸ್ಟ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಪೊಸಿಷನಲ್ಲಿ ಇರುತ್ತೆ ಡಬಲ್ ಬಾಂಡ್. ಇನ್ನೊಂದು ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಇಲ್ಲಿ ಬ್ರಾಂಚಡ್ ಬರುತ್ತೆ. ಟೋಟಲ್ ಆಗಿ 4 ಕಾರ್ಬನ್ ಆಟಮ್ ಇರುತ್ತೆ, 8 ಹೈಡ್ರೋಜನ್ ಆಟಮ್ ಇರುತ್ತೆ. CH2 ಡಬಲ್ ಬಾಂಡ್ C, CH3 ಅಂದರೆ ಸೆಕೆಂಡ್ ಪೊಸಿಷನಲ್ಲಿ ಮೀತಾ ಇದೆ ಪ್ರೊಪಾನೀನ್. So this is about the structural isomerism. Next we will move on to the geometrical isomerism. So geometrical isomerism ಅಂದರೆ ಏನಿಲ್ಲ, the arrangement of the groups ಅಥವಾ ಆಟಮ್ಸ್ ಏನಾಗಿರುತ್ತೆ ಅದನ್ನು ನಾವು ಅದ್ರ ಮೇಲೆ ನಾವು ಜಡ್ಜ್ ಮಾಡ್ತೀವಿ ಯಾವುದು ಅಂತ. ಇಫ್ ಇನ್ ಕೇಸ್ ಏನಾದರೂ 2 ಗ್ರೂಪೂ ಸೇಮ್ ಇದ್ದು ಒಂದೇ ಸೈಡಲ್ಲಿದ್ದರೆ, ಅಂದರೆ 2 ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅಂದರೆ ಒಂದು ಪಕ್ಕ ಒಂದಿರುತ್ತಲ್ವ, ಆ ಕಾರ್ಬನ್ ಆಟಮ್ಗೆ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಆ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಒಂದೇ ಸೈಡಲ್ಲಿ ಏನಾದರೂ ಒಂದೇ ಗ್ರೂಪ್ಗಳಿದ್ರೆ ಅದನ್ನು ನಾವೇನಂತ ಕರಿತೀವಿ? ಸಿಸ್ ಅಂತ ಕರಿತೀವಿ. ಸೊ ಆಲ್ಕಿನ್ ಕಾಂಪೌಂಡ್ಸ್ ಹ್ಯಾವಿಂಗ್ ದಿ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ ಆ್ಯಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾನು ಸೇಮ್ ಇರುತ್ತೆ. ದ ಫಂಕ್ಷನಲ್ ಗ್ರೂಪ್ಸ್, ಇವಾಗ ಹೇಳಿದ್ನಲ್ವ ಸ್ಪೇಷಿಯಲ್ ಅರೇಂಜ್ಮೆಂಟು, ಎಲ್ಲೆಲ್ಲಿ ಯಾವ್ಯಾವ ಗ್ರೂಪ್ಸ್ ಇರುತ್ತೆ ಅನ್ನೋದ್ರ ಮೇಲೆ ನಾವೇನಂತ ಕರಿತೀವಿ? ಡಿಫ್ರೆಂಟ್ ಡೈರೆಕ್ಷನಲ್ಲಿ ತೆಗಿತೀವಿ. ಸೊ ಪ್ರೆಸೆನ್ಸ್ ಆಫ್ ಎ C ಡಬಲ್ ಬಾಂಡ್ C ಇರುತ್ತಲ್ವ, ದ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಈಸ್ ಪ್ಲೇನಾರ್, ಅದ್ರದ್ದು ಪ್ಲೇನಾರ್ ಇರುತ್ತೆ. ಇರ್ತಕ್ಕಂಥ ಗ್ರೂಪ್ಗಳೇನಾಗಿರುತ್ತೆ ಅಂದರೆ ಸೇಮ್ ಸೈಡ್ ಇದೆಯೋ ಅಥವಾ ಆಪೋಸಿಟ್ ಸೈಡ್ ಇದೆಯೋ, ಎರಡೂ ಒಂದೇ ಥರದಕ್ಕಿರ್ತಕ್ಕಂಥದ್ದು ಅನ್ನೋದ್ರ ಮೇಲೆ ಮಾಡ್ತೀವಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಒಂದು ಎಕ್ಸಾಂಪಲ್ ಇದೆ. ಇಲ್ಲಿ ಬ್ಯೂಟ್ ಇದೆ ಅಂದರೆ CH3 C ಡಬಲ್ ಬಾಂಡ್ CH3 ಇದೆ, CH ಅದು ಬರುತ್ತೆ. ಸೊ ಇದನ್ನು ನಾವು ಸ್ಪೇಷಲ್ ಅರೇಂಜ್ಮೆಂಟ್ ಹೆಂಗೆ ಮಾಡಿದ್ದೀವಿ ಅಂದರೆ, ಫಸ್ಟ್ ಒನ್ ನೋಡಿ ಅಬ್ಸರ್ವ್ ಮಾಡಿ, 2 CH3 ಅಂತಕ್ಕಂಥ ಕಾರ್ಬನ್ ಆಟಮಲ್ಲಿ 2 ಕಾರ್ಬನ್ ಆಟಮ್ ಇದೆ. CH3 ಅಂದರೆ ಅವೆರಡೂ ಒಂದೇ ಸೈಡ್ ಇದೆ, ಅಪ್ಪರ್ ಸೈಡಲ್ಲಿದೆ, ಹೈಡ್ರೋಜನ್ ಕೆಳಗಡೆ ಇದೆ. ಸೊ ಸಿಸ್ ಅಂದರೆ ಸೇಮ್ ಸೈಡ್ ಇರುತ್ತೆ, ಒಂದೇ ಗ್ರೂಪ್, ಒಂದು ಸೇಮ್ ಗ್ರೂಪ್ಸ್ ಏನಾಗಿರುತ್ತೆ ಸೇಮ್ ಸೈಡ್ ಇರುತ್ತೆ. ಸೊ ಹೈಡ್ರೋಜನ್ ಕೆಳಗಡೆ ಇದೆ. ನೆಕ್ಸ್ಟು ಟ್ರಾನ್ಸ್ ಬ್ಯೂಟೂಯಿನ್ ಅಂತ ಹೇಳಿದ್ದೀನಿ. ಟ್ರಾನ್ಸ್ ಅಂದರೆ ನೋಡಿ CH3 ಮತ್ತು CH3 ಆಪೋಸಿಟ್ ಇದೆ, HH ಕೂಡ ಆಪೋಸಿಟ್ ಇದೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ಸೊ ಪ್ರಿಪ್ರೇಷನ್ ಆಫ್ ಆಲ್ಕಿನ್ ಕಾಂಪೌಂಡ್ಸ್ನ ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂದರೆ, ದೇರ್ ಆರ್ 4 ways ಟು ಪ್ರಿಪೇರ್. ಸೊ ಒನ್ ಈಸ್ ಫ್ರಮ್ ಆಲ್ಕೈನ್ ಅಂದರೆ ಟ್ರಿಬಲ್ ಬಾಂಡಿಂದ, ಫ್ರಮ್ ಆಲ್ಕೈಲ್ ಹ್ಯಾಲೈಡ್, ಫ್ರಮ್ ವಿಸಿನಲ್ ಡೈಹ್ಯಾಲೈಡ್ ಅಂದರೆ ಡೈಹ್ಯಾಲೋಜನ್ ಆಲ್ಕೇನ್ ಇರುತ್ತೆ. ನೆಕ್ಸ್ಟ್ ಫ್ರಮ್ ಆಲ್ಕೋಹಾಲ್. ದೀಸ್ ಆರ್ ದ 4 ways ಟು ಪ್ರಿಪೇರ್ ದಿ ಆಲ್ಕಿನ್ ಕಾಂಪೌಂಡ್ಸ್. ದ ಫಸ್ಟ್ ಪ್ರಿಪ್ರೇಷನ್ ಆಫ್ ಆಲ್ಕಿನ್ ಈಸ್, ವಿಲ್ ಮೂವ್ ಆನ್ ಟು ದಿ ಪ್ರಿಪ್ರೇಷನ್ ಆಫ್ ಆಲ್ಕಿನ್ ಕಾಂಪೌಂಡ್. ದ ಫಸ್ಟ್ ವೇ ಈಸ್ ಫ್ರಮ್ ಆಲ್ಕೈನ್ ಕಾಂಪೌಂಡ್ಸ್. ಆಲ್ಕೈನ್ ಕಾಂಪೌಂಡ್ಸಿಂದ ನಾವೇನು ಮಾಡ್ತೀವಿ ಅಂದರೆ ಪ್ರಿಪೇರ್ ಮಾಡ್ತೀವಿ ಆಲ್ಕೀನ್. ಸೊ ಆಲ್ಕೀನ್ ಈಸ್ ಒಬ್ಟೈನ್ಡ್ ಬೈ ದಿ ಅಡಿಷನ್ ರಿಯಾಕ್ಷನ್ ಆಫ್ ಆಲ್ಕೀನ್ ವಿತ್ ದಿ ಹೈಡ್ರೋಜನ್ ಗ್ಯಾಸ್. ಆಲ್ಕೈನ್ಗೆ ನಾವು ಹೈಡ್ರೋಜನ್ ಆಟಮ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಅ ಕೆಟಲಿಸ್ಟ್ ಬರುತ್ತೆ ಇಲ್ಲಿ, ಇನ್ ದ ಪ್ರೆಸೆನ್ಸ್ ಆಫ್ ಅ ಮಿಕ್ಸ್ಚರ್ ಆಫ್ ಪೆಲ್ಲಾಡಿಯಮ್ ಆ್ಯಂಡ್ ಇಟ್ ಚಾರ್ಕೋಲ್ ಆಸ್ ಅ ಕೆಟಲಿಸ್ಟ್. ಮಿಕ್ಸ್ಚರ್ ಆಫ್ ಪೆಲ್ಲಾಡಿಯಮ್ ಅಂಡ್ ಚಾರ್ಕೋಲ್ ಆಸ್ ಅ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಈ ಕೆಟಲಿಸ್ಟ್ನ ನಾವೇನಂತ ಕರಿತೀವಿ ಅಂದರೆ ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತ ಕರಿತೀವಿ. ಇದನ್ನು ನಿಮಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂದರೆ ಯಾವ ಕಾಂಬಿನೇಷನ್ನ? ಪೆಲ್ಲಾಡಿಯಮ್ಮು ಮತ್ತು ಚಾರ್ಕೋಲ್ ನಥಿಂಗ್ ಬಟ್ ಕಾರ್ಬನ್, ಅದನ್ನು ನಾವೇನಂತ ಕರಿತೀವಿ? ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತ ಕರಿತೀವಿ. ಸೊ ದ ಅಡಿಷನ್ ಆಫ್ ಹೈಡ್ರೋಜನ್, ಸೊ ಇನ್ ಗ್ರೂಪ್ ಈಸ್ ಕಾಲ್ಡ್ ಹೈಡ್ರೋಜಿನೇಷನ್ ರಿಯಾಕ್ಷನ್. ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವೇನಂತ ಕರಿತೀವಿ? ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ ಫಸ್ಟ್ ರಿಯಾಕ್ಷನಲ್ಲಿ ಇದು ಈಥೈನ್ ಅಂದರೆ ಜನರಲ್ ಆಗಿ ಆಲ್ಕೈನು, ನನ್ನ ಎಕ್ಸಾಂಪಲ್ ಏನು ಈಥೈನ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಈಥೈನ್ ಅಂದರೆ CH3
ತ್ರಿಬಲ್ ಬಾಂಡ್ CH ಪ್ಲಸ್ H2 ಅಂದರೆ ನಾನು ಹೈಡ್ರೋಜನ್ ಗ್ಯಾಸ್ನ ಆ್ಯಡ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಮ್ ಮತ್ತು ಚಾರ್ಕೋಲ್ ಆಸ್ ಅ ಕ್ಯಾಟಲಿಸ್ಟ್ ಅಂದರೆ ಲಿಂಡ್ಲರ್ಸ್ ಕ್ಯಾಟಲಿಸ್ಟ್ನ ನಮಗೆ ಫೈನಲ್ ಆಗಿ ನಮಗೆ ಬಂದಿರತಕ್ಕಂಥದ್ದು ಈಥೀನ್. ಸೊ ಅದೇ ರೀತಿ ನೀವು ಪ್ರೋಪೈನ್ನ ತಗೊಂಡ್ರೆ ಏನು ಬರುತ್ತೆ ಅಂದರೆ ಪ್ರೋಪೀನ್ ಬರುತ್ತೆ. ಇಲ್ಲಿ ಪ್ರೋಪೀನ್ ತಗೊಂಡಿದ್ದೀನಿ, ಹೈಡ್ರೋಜನ್ನ ಆ್ಯಡ್ ಮಾಡಿದ್ದೀನಿ, ಪ್ರೋಪೀನ್ ಬಂದಿದೆ. ಸೊ ನೆಕ್ಸ್ಟ್ ಏನಾದರೂ ನೀವು ಬ್ಯೂಟೈನ್ನ ತಗೊಂಡ್ರೆ ಬ್ಯೂಟೀನ್ ಬರುತ್ತೆ. ಬ್ಯೂಟೈನ್ ತಗೊಂಡ್ರೆ ಬ್ಯೂಟಿನ್ ಬರುತ್ತೆ. ದಿಸ್ ಈಸ್ ದ ಫಸ್ಟ್ ವೇ ಆಫ್ ಪ್ರಿಪ್ರೇಷನ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಿಪ್ರೇಷನ್. ಸೊ ನೆಕ್ಸ್ಟ್ ಪ್ರಿಪ್ರೇಷನ್ ಈಸ್ ಫ್ರಮ್ ದಿ ಆಲ್ಕೈಲ್ ಹ್ಯಾಲೈಡ್ಸ್. ಆಲ್ಕೈಲ್ ಹ್ಯಾಲೈಡ್ಸ್ ಅಂದರೆ ನಿಮಗೆ ಗೊತ್ತಲ್ವಾ ಏನು? ಆಲ್ಕೈಲ್ ಹ್ಯಾಲೈಡ್ಸ್ ಅಂದರೆ ಆಲ್ಕೇನಲ್ಲಿ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿಬಿಟ್ಟು ಒಂದು ಹ್ಯಾಲೋಜನ್, ಯಾವುದಾದ್ರೂ ಹ್ಯಾಲೋಜನ್, ಕ್ಲೋರಿನೋ ಬ್ರೋಮಿನೋ ಯಾವುದೋ ಒಂದು ಹ್ಯಾಲೋಜನ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ ಆಲ್ಕೀನ್ ಈಸ್ ಒಬ್ಟೈನ್ಡ್ ಬೈ ರಿಯಾಕ್ಟಿಂಗ್ ವಿತ್ ದಿ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಇಸ್ ಡಿಸಾಲ್ವ್ಡ್ ಇನ್ ಎಥನಾಲ್. ಸೊ ಆಲ್ಕೀನ್ ಹೆಂಗೆ ಒಬ್ಟೈನ್ ಮಾಡ್ತೀವಿ ಅಂದರೆ, ಇವಾಗ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ನ ನಾವೇನಂತ ಮಾಡ್ತೀವಿ ಅಂದರೆ, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ನ ಎಥನಾಲಲ್ಲಿ ಡಿಸಾಲ್ವ್ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಎಥನಾಲಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ಎಥನಾಲಿಕ್ KOH ಅಂತ ಕರಿತೀವಿ. ಸೊ ವಿತ್ ದಿ ಆಲ್ಕೈಲ್ ಕ್ಲೋರೈಡ್ ಅಟ್ ಹೈಯರ್ ಟೆಂಪ್ರೇಚರ್ ಏನಾಗಿರ್ಬೇಕು? ಟೆಂಪ್ರೇಚರ್ ಜಾಸ್ತಿ ಇರಬೇಕು. ಸೊ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ಏನಾಗುತ್ತೆ ಅಂದರೆ ರಿಮೂವಲ್ ಆಫ್ ಅ ಹ್ಯಾಲೋಜನ್ ಆಗುತ್ತೆ ಫ್ರಮ್ ದಿ ಆಲ್ಫಾ ಕಾರ್ಬನ್ ಆಟಮ್. ಆಲ್ಫಾ ಕಾರ್ಬನ್ ಆಟಮಿಂದ ಏನು ಮಾಡಿಬಿಡ್ತೀವಿ ನಾವು? ಹ್ಯಾಲೋಜನ್ನ ರಿಮೂವ್ ಮಾಡಿಬಿಡ್ತೀವಿ from the alpha carbon and the hydrogen from the beta carbon of alkyl halide. Beta carbon of alkyl halide takes place. Because of this reason the reaction is known as beta elimination or dehydrohalogenation. ಸೊ ಇಲ್ಲಿ ನೋಡಿ CH3 CH2 Cl ತಗೊಂಡಿದ್ದೀನಿ ಎಕ್ಸಾಂಪಲ್ಲು. ಇಲ್ಲಿ CH3 ಇವಾಗ ಹ್ಯಾಲೋಜನ್ ಏನು ಅಟ್ಯಾಚ್ ಆಗಿದೆ ಅಲ್ವಾ, ಅದನ್ನು ನಾವು ಆಲ್ಫಾ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಅದ್ರ ಪಕ್ಕ ಇರ್ತಕ್ಕಂಥ ಕಾರ್ಬನ್ ಆಟಮ್ನ ನಾವೇನಂತ ಕರಿತೀವಿ ಅಂದರೆ ಬೀಟಾ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಇಲ್ಲಿ ಏನು ಹೇಳಿದ್ದಾರೆ? ಆಲ್ಫಾ ಕಾರ್ಬನ್ ಆಟಮಿಂದ ಕ್ಲೋರಿನ್ನ ರಿಮೂವ್ ಮಾಡ್ತೀವಿ, ಬೀಟಾಯಿಂದ ಏನು ಮಾಡ್ತೀವಿ? ಹೈಡ್ರೋಜನ್ನ ರಿಮೂವ್ ಮಾಡ್ತೀವಿ. ಸೊ ನಮಗೆ ಅವಾಗ ಏನು ಬರುತ್ತೆ? ಈಥೀನ್ ಬಂದ್ಬಿಡುತ್ತೆ. ಸೊ ವೆನ್ ದಿ ಈಥೈಲ್ ಕ್ಲೋರೈಡ್ ಅಂಡರ್ಗೋಸ್ ಬೀಟಾ ಎಲಿಮಿನೇಷನ್ ಟು ಫಾರ್ಮ್ ಅ ಈಥೀನ್ ಬರುತ್ತೆ, ಪೊಟ್ಯಾಷಿಯಂ ಕ್ಲೋರೈಡ್ ಬರುತ್ತೆ ಮತ್ತು ವಾಟರ್ ಬರುತ್ತೆ. ದಿಸ್ ಈಸ್ ಅಬೌಟ್ ದಿ ಫ್ರಮ್ ದಿ ಆಲ್ಕೈಲ್ ಹ್ಯಾಲೈಡ್ ನಾವು ಯಾವ ಥರ ಆಲ್ಕೀನ್ನ ಪ್ರಿಪೇರ್ ಮಾಡ್ತೀವಿ ಅಂತ. ಯೂಶಲಿ ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ಇನ್ನೇನಾದರೂ ಎಕ್ಸಾಂಪಲ್ ಕೊಡೋದಿದ್ರೆ ಬೇರೆ ಬೇರೆ ಕೊಡ್ಬೋದು. ಪ್ರೊಪೈಲ್ ಕ್ಲೋರೈಡ್ ಕೊಡ್ಬೋದು, ಪ್ರೊಪೈಲ್ ಬ್ರೋಮೈಡ್ ಕೊಡ್ಬೋದು, ಬೇರೆ ಯಾವುದಾದ್ರೂ ಕೊಡ್ಬೋದು ಎಕ್ಸಾಂಪಲ್. ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಿಪ್ರೇಷನ್, ದಟ್ ಈಸ್ ಫ್ರಮ್ ವಿಸಿನಲ್ ಡೈಹ್ಯಾಲೈಡ್. ವಿಸಿನಲ್ ಡೈಹ್ಯಾಲೈಡ್ ಅಂದರೆ ಇವಾಗ ಕಾರ್ಬನ್ ಅಕ್ಕಪಕ್ಕ ಇರುತ್ತೆ ಅಲ್ವಾ, ಆ ಅಕ್ಕಪಕ್ಕ ಇರ್ತಕ್ಕಂಥ ಕಾರ್ಬನ್ ಆಟಮ್ಗೆ ಒಂದೊಂದು ಹಾಲೈಡ್ ಅಥವಾ ಹ್ಯಾಲೋಜನ್ನು ಅಟ್ಯಾಚ್ ಆಗಿರುತ್ತೆ. ವಿಸಿನಲ್ ಅಂತ ಬರುತ್ತೆ, ಜಮಿನಲ್ ಅಂತ ಬರುತ್ತೆ. ಜಮಿನಲ್ ಅಂದರೆ ಒಂದೇ ಕಾರ್ಬನ್ ಆಟಮ್ಗೆ 2 ಹ್ಯಾಲೋಜನ್ ಅಟ್ಯಾಚ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಜಮಿನಲ್ ಅಂತೀವಿ. ವಿಸಿನಲ್ ಅಂತಂದರೆ 2 ಅಂದರೆ ಅಡ್ಜಸೆಂಟ್ ಪಕ್ಕ ಇರ್ತಕ್ಕಂಥ ಕಾರ್ಬನ್ ಆಟಮ್ಗೆ ಏನಾಗಿರುತ್ತೆ ಅಂದರೆ ಹ್ಯಾಲೋಜನ್ಸು ಅಟ್ಯಾಚ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಡೈಹ್ಯಾಲೈಡ್ಸ್ ಅವೇನಾಗಿದೆ? 2 halogens are attached to the adjacent carbon atoms. So those are called as vicinal dihalides. Vicinal dihalides ನಾವು ಜಿಂಕ್ ಮೆಟಲ್ ಜೊತೆ ಟ್ರೀಟ್ ಮಾಡಿದ್ರೆ, ವಿಸಿನಲ್ ಡೈಹ್ಯಾಲೈಡ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ದ ಜಿಂಕ್ ಮೆಟಲ್ ಗಿವ್ಸ್ ದಿ ಮಾಲಿಕ್ಯೂಲ್ ದಟ್ ಈಸ್ ಜಿಂಕ್ ಹ್ಯಾಲೈಡ್. ಅಂದರೆ ZnX2 ಬರುತ್ತೆ. ಅದು X2 ಯಾವುದಾದ್ರೂ ಆಗಿರ್ಬೋದು, ಎಕ್ಸ್ ಹ್ಯಾಲೋಜನ್. ಸೊ ಇಟ್ ಮೇ ಬಿ ಬ್ರೋಮಿನ್ ಆಗಿರ್ಬೋದು ಅಥವಾ ಕ್ಲೋರಿನ್ ಆಗಿರ್ಬೋದು. ಆ್ಯಂಡ್ ಇಟ್ ಫಾರ್ಮ್ಸ್ ಅ ಆಲ್ಕಿನ್ ಬಂದುಬಿಡುತ್ತೆ ನಮಗೆ. ಆಲ್ಕಿನೂ ಬರುತ್ತೆ ಮತ್ತು ಜಿಂಕ್ ಕ್ಲೋರೈಡ್ ಕೂಡ ಬರುತ್ತೆ. ZnX2 ಅಂತಂದರೆ ಯಾವುದೋ ಕ್ಲೋರೈಡೋ ಬ್ರೋಮೈಡೋ ಯಾವ್ದು ಬರುತ್ತೆ. ಸೊ ದಿಸ್ ಈಸ್ ನೋನ್ ಆಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್. ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಈಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್, ಗಿವ್ ಎಕ್ಸಾಂಪಲ್ ಅಂತನೋ ಅಥವಾ ಎಕ್ಸ್ಪ್ಲೈನ್ ದಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ವಿತ್ ದಿ ಎಕ್ಸಾಂಪಲ್ ಅಂತನೋ ಏನೋ ಕೇಳಿದಾಗ ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನೀವೇನು ಮಾಡಬೇಕಾಗತ್ತೆ? ಎಕ್ಸಾಂಪಲ್ನ ಕೊಡಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಎಕ್ಸಾಂಪಲ್ ಒಂದು. ಇದು ವಿಸಿನಲ್ ಡೈಹ್ಯಾಲೈಡ್, ದಟ್ ಈಸ್ CH2. ಸೊ 2 ಕಾರ್ಬನ್ ಆಟಮ್ಗೆ ಒಂದೊಂದು ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗಿದೆ. ವಾಟ್ ಈಸ್ ದ ನೇಮ್ ಆಫ್ ದ ಕಾಂಪೌಂಡ್? ಸೊ 1 2 ಅಂದರೆ ಕಾರ್ಬನ್ 1 ಕಾರ್ಬನ್ 2. 1 2 ಕಾರ್ಬನ್ಗೆ ಏನಾಗಿದೆ? ಬ್ರೋಮಿನ್ ಅಟ್ಯಾಚ್ ಆಗಿದ್ದಾವೆ. ಎಷ್ಟಿದ್ದಾವೆ ಬ್ರೋಮೈಡ್ ಅಂದರೆ 2 ಇದೆ. 1 2 ಡೈಬ್ರೋಮೋ ಈಥೇನ್. ಸೊ ವೆನ್ ಯು ಟ್ರೀಟ್ ದಿಸ್ ವಿತ್ ಅ ಜಿಂಕ್ ಅಂದರೆ ಹೀಟ್ ಮಾಡಬೇಕು ನೀವು. ಹೀಟ್ ಮಾಡಿದಾಗ ನಿಮಗೇನು ಬರುತ್ತೆ? ಈಥೀನ್ ಬರುತ್ತೆ. ಸೊ ಅಲಾಂಗ್ ವಿತ್ ದಿ ಜಿಂಕ್ ಬ್ರೋಮೈಡ್ ZnBr2 ಬಂದಿದೆ ನೋಡಿ. ಅಲ್ಲಿ X2 ಅಂದರೆ X ಈಸ್ ರೀಪ್ಲೇಸ್ಡ್ ಬೈ ದಿ ಬ್ರೋಮಿನ್.
ಸೊ ನೆಕ್ಸ್ಟ್ ನೋಡು 1 ಡೈಬ್ರೋಮೋ ಪ್ರೋಪೇನ್ ಕೊಟ್ಟಿದ್ದೀನಿ. ಇಲ್ಲೂ ಅಷ್ಟೇ 2 ಕಾರ್ಬನ್ ಆಟಮ್ಗೆ ಒಂದೊಂದು ಬ್ರೋಮಿನ್ನು ಅಟ್ಯಾಚ್ ಆಗಿದೆ. ಹೀಟ್ ಮಾಡಿದಾಗ ಜಿಂಕ್ ಜೊತೆ ನಮಗೆ ಪ್ರೋಪೀನ್ ಬಂದಿದೆ, ಜಿಂಕ್ ಬ್ರೋಮೈಡ್ ಮಾಡಿದೆ. ಇನ್ನು ನೆಕ್ಸ್ಟ್ ನೀವು ಬ್ಯೂಟೇನ್ ಕೂಡ ತೊಗೋಬೋದು. ಬ್ಯೂಟೇನ್ ಕೂಡ ತೊಗೊಂಡಾಗ ನಿಮಗೇನು ಸಿಗುತ್ತೆ, ಬ್ಯೂಟೀನ್ ಬರುತ್ತೆ. ಬ್ಯೂಟೇನು ಮತ್ತು ಜಿಂಕ್ ಬ್ರೋಮೈಡ್ ಬರುತ್ತೆ. ಬ್ರೋಮೈಡ್ ಅಂತಲೇ ಅಲ್ಲ, ನೀವು ಕ್ಲೋರೈಡ್ ಕೂಡ ತಗೋಬೋದು. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ವೇ ಆಫ್ ಪ್ರಿಪ್ರೇಷನ್, ದಟ್ ಈಸ್ ಲಾಸ್ಟ್ ವೇ ಆಫ್ ಪ್ರಿಪ್ರೇಷನ್, ದಟ್ ಈಸ್ ಫ್ರಮ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಅಂದರೆ ನಾವು ಆಲ್ಕಿನ್ ಹೆಂಗೆ ಸಿಗುತ್ತೆ ಅಂದರೆ ರಿಯಾಕ್ಟಿಂಗ್ ದಿ ಆಲ್ಕೋಹಾಲ್ ವಿತ್ ದಿ ಕಾನ್ಸಂಟ್ರೇಟೆಡ್ H2SO4. ಅಂದರೆ ಕಾನ್ಸಂಟ್ರೇಟೆಡ್ H2SO4 ಜೊತೆ ರಿಯಾಕ್ಟ್ ಮಾಡಿದಾಗ ಎಷ್ಟು ಟೆಂಪ್ರೇಚರ್ ಅಂದರೆ ಅಟ್ 443 ಕೆಲ್ವಿನ್ ಟೆಂಪ್ರೇಚರಲ್ಲಿ ನಾವು ಅದನ್ನು ಟ್ರೀಟ್ ಮಾಡಿದಾಗಲೂ ಅಥವಾ ಹೀಟ್ ಮಾಡಿದಾಗಲೂ ನಮಗೇನು ಸಿಗುತ್ತೆ ಅಂದರೆ ಆಲ್ಕೀನ್ ಸಿಗುತ್ತೆ. ಸೊ ಈ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ವಾಟರ್ ರಿಲೀಸ್ ಆಗುತ್ತೆ. ಡ್ಯೂರಿಂಗ್ ದಿಸ್ ಪ್ರೊಸೆಸ್ ವಾಟರ್ ಮಾಲಿಕ್ಯೂಲ್ ಈಸ್ ರಿಲೀಸ್ಡ್. ಸೊ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಡಿಹೈಡ್ರೇಷನ್ ಅಂದರೆ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಸೊ ಅದನ್ನೇನಂತ ಕರಿತೀವಿ, ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ dehydration of alcohols. So here I gave one example, that is CH3CH2OH, that is ethanol. When you treat the ethanol in presence of a concentrated H2SO4 at 443 Kelvin, you will get the ethene and the water molecule. This is known as dehydration of alcohols. So this completes the preparation part. So we'll next move on to the ಪ್ರಾಪರ್ಟೀಸ್ ಆಫ್ ಆಲ್ಕೀನ್ಸ್. ವಾಟ್ ಆರ್ ದ ಪ್ರಾಪರ್ಟೀಸ್? ಇದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸೂ ಬರುತ್ತೆ ಮತ್ತು ಕೆಮಿಕಲ್ ಪ್ರಾಪರ್ಟೀಸೂ ಕೂಡ ಬರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ ಫಸ್ಟು. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೀನ್ಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೀನ್ಸ್ ವೇರಿಯೇಷನ್ ಈಸ್ ಅಬ್ಸರ್ವ್ಡ್, ಅಂದರೆ ಕೆಲವೊಂದು ವೇರಿಯೇಷನ್ಸ್ ಇರುತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೀನ್ಸ್. ಏನಕ್ಕೆ ಅಂದರೆ ಡ್ಯೂ ಟು ದಿ ಪೋಲಾರ್ ನೇಚರ್ ಅಂದರೆ ನಿಮಗೆ ಗೊತ್ತಿರೋದು ಪೋಲಾರ್ ನೇಚರ್ ಏನಾಗಿದೆ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಬರಬೇಕು. ಸೊ ದಿಸ್ ಈಸ್ ಅಬ್ಸರ್ವ್ಡ್ ಇನ್ ದಿ ಆಲ್ಕೀನ್. ಸೊ ಆಲ್ಕೈನ್ ಕಂಟೈನಿಂಗ್ ನೆಕ್ಸ್ಟ್ ಪ್ರಾಪರ್ಟಿ, ಆಲ್ಕೀನ್ ಕಂಟೈನಿಂಗ್ 2 or 3 or 4 ಕಾರ್ಬನ್ ಆಟಮ್ಸ್ ಆರ್ ಗ್ಯಾಷಿಯಸ್. ಫಸ್ಟ್ 4 ಕಾಂಪೌಂಡ್ಸ್ ಏನಾಗಿರುತ್ತೆ, ಗ್ಯಾಸ್ ಇರುತ್ತೆ. C5 to C18 ಮೆಂಬರ್ಸ್ ಏನಾಗಿರುತ್ತೆ, ಲಿಕ್ವಿಡ್ ಆಗಿರುತ್ತೆ. ಸೊ ಅದಕ್ಕಿಂತ ಮೇಲೆ ಇರ್ತಕ್ಕಂಥದ್ದು ಸಾಲಿಡ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಈಥೀನ್ ಈಸ್ ಕಲರ್ಲೆಸ್ ಗ್ಯಾಸ್. ಈಥೀನ್ ಈಸ್ ಎ ಕಲರ್ಲೆಸ್ ವಿತ್ ಎ ಫ್ರೂಟಿ ಸ್ಮೆಲ್ ಇರುತ್ತೆ. ಫ್ರೂಟಿ ಸ್ಮೆಲ್ ಬರುತ್ತೆ, ಫ್ರೂಟ್ಸ್ ಯಾವ ಥರ ಸ್ಮೆಲ್ ಬರುತ್ತೋ ಆ ಥರ. ಎಕ್ಸೆಪ್ಟ್ ಈಥೀನ್, ನೆಕ್ಸ್ಟ್ ಪ್ರಾಪರ್ಟಿ, ಎಕ್ಸೆಪ್ಟ್ ಈಥೀನ್ ಆಲ್ ಅದರ್ ಆಲ್ಕೀನ್ಸ್ ಆರ್ ಓಡರ್ಲೆಸ್ ಆ್ಯಂಡ್ ಟೇಸ್ಟ್ ಇರಲ್ಲ, ಓಡರ್ಲೆಸ್ ಕೂಡ ಇರಲ್ಲ. ನೆಕ್ಸ್ಟ್ ಈಸ್ ಎಕ್ಸೆಪ್ಟ್ ಈಥೀನ್ ಒಂದನ್ನು ಬಿಟ್ಬಿಟ್ಟು ಆಲ್ ಆಲ್ಕೀನ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ ಲೈಕ್ ಅ ವಾಟರ್, ಬಟ್ ಇಟ್ ಈಸ್ ಸಾಲ್ಯುಬಲ್ ಇನ್ ದಿ ನಾನ್ ಪೋಲಾರ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಅ ಬೆನ್ಝೀನ್, ಈಥರ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ CCl4. So next property, alkenes have a lower melting point. They have a lower melting point as well as the lower boiling point than the alkenes. Alkene compare ಮಾಡಿದ್ರೆ alkenes lower boiling point ಮತ್ತು melting points ಇರುತ್ತೆ. This increases with the increase in the molecular mass increase ಆದಂಗೆಲ್ಲ ಅದನ್ನು ಕೂಡ ಇನ್ಕ್ರೀಸ್ ಆಗುತ್ತೆ. The boiling points of the isomers having a linear chain, ಅಂದರೆ ಲೀನಿಯರ್ ಚೈನ್ ಇರ್ತಕ್ಕಂಥ ಐಸೋಮರ್ಸ್ ಏನಾಗಿರುತ್ತೆ, ಹೈಯರ್ ದ್ಯಾನ್ ದೋಸ್ ಆಫ್ ಆಲ್ಕೀನ್ಸ್ ಹ್ಯಾವಿಂಗ್ ಅ ಬ್ರಾಂಚೆಡ್ ಇರ್ತಕ್ಕಂಥದಕ್ಕಿಂತ ಆಲ್ಕೀನ್ಸ್ ಲೀನಿಯರ್ ಇರ್ತಕ್ಕಂಥದ್ದು ಏನಾಗಿರುತ್ತೆ, ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಈಸ್ ಇಲ್ಲಿ ಕೊಟ್ಟಿದ್ದಾರೆ ಮೆಲ್ಟಿಂಗ್ ಪಾಯಿಂಟು ಮತ್ತು ಬಾಯ್ಲಿಂಗ್ ಪಾಯಿಂಟು, ಅದನ್ನು ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ನೀವೇ. ಈಥೀನ್ ಎಷ್ಟಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಎಷ್ಟು, ಬಾಯ್ಲಿಂಗ್ ಪಾಯಿಂಟ್ ಅಂತ. ನೆಕ್ಸ್ಟ್ ಈಸ್ chemical reactions of alkenes. There are 8 chemical reactions of alkenes. So that is reaction with the halogen acid, reaction with the dihydrogen, reaction with the halogen, reaction with sulfuric acid, reaction with water, oxidation, ozonolysis and polymerization. So these are the very important chemical reactions of alkenes. We'll discuss one by one. The first one is reaction with the alkyl halogen acid. Halogen acid nothing but hydrogen chloride ಆಗಿರ್ಬೋದು, hydrogen bromide, halogen acid. So alkyl halide is obtained. Alkyl halide is obtained by the reaction of alkene with the halogen acid. Halogen acid ಜೊತೆ alkene ಏನಾದರೂ ನಾವು ರಿಯಾಕ್ಟ್ ಮಾಡಿದ್ರೆ ನಮಗೇನು ಸಿಗುತ್ತೆ ಅಂದರೆ alkyl halide ಸಿಗುತ್ತೆ. ಸೊ ದಿಸ್ ರಿಯಾಕ್ಷನ್ ಈಸ್ ನೋನ್ ಆಸ್ dehydrohalogenation. ಸೊ ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದರೆ ರಿಯಾಕ್ಷನ್ ಆಫ್ ಎ ಸಿಮಿಟ್ರಿಕಲ್ ಆಲ್ಕಿನ್ ಅಂದರೆ ನೆನ್ಪಿಟ್ಕೊಳ್ಳಿ, ಡಬಲ್ ಬಾಂಡ್ ಇರುತ್ತಲ್ವಾ, ಆ ಕಡೆ ಕಾರ್ಬನ್ ಆಟಮು ಮತ್ತು ಈ ಕಡೆ ಕಾರ್ಬನ್ ಆಟಮ್, ಎರಡೂ ಕಾರ್ಬನ್ ಆಟಮಲ್ಲೂ ಸೇಮ್ ಗ್ರೂಪ್ಸು ಸೇಮಲ್ಲಿರಬೇಕು.
ಇಲ್ಲಿ ನೋಡಿ ಈ ಕಡೆನೂ CH2 ಇದೆ, ಈ ಕಡೆನೂ CH2 ಇದೆ. ಇದನ್ನು ನಾವು ಸಿಮಿಟ್ರಿಕಲ್ ಆಲ್ಕಿನ್ ಅಂತ ಕರಿತೀವಿ. CH2 ಡಬಲ್ ಬಾಂಡ್ CH2 ವೆನ್ ಇಟ್ ರಿಯಾಕ್ಟ್ಸ್ ವಿತ್ ದಿ ಹ್ಯಾಲೋಜನ್ ಆಸಿಡ್ ದಟ್ ಈಸ್ ಹೈಡ್ರೋಜನ್ ಕ್ಲೋರೈಡ್ ಯು ವಿಲ್ ಗೆಟ್ ದಿ ಕ್ಲೋರೋಈಥೇನ್. ಕ್ಲೋರೋಈಥೇನ್ ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ರಿಯಾಕ್ಷನ್ ಆಫ್ ಸಿಮಿಟ್ರಿಕಲ್ ಆಲ್ಕಿನ್. ಇದಕ್ಕೆ ನೀವು ಪ್ರೋಪೀನ್ ಕೂಡ ಕೊಡ್ಬೋದು. ಪ್ರೋಪೀನ್ ಬರುತ್ತಾ? ಬರಲ್ಲ. ಪ್ರೋಪೀನ್ ಯಾಕೆ ಬರಲ್ಲ ಅಂದರೆ ಅದು ಸಿಮಿಟ್ರಿಕಲ್ ಆಲ್ಕಿನ್ ಆಗಲ್ಲ. ಸಿಮಿಟ್ರಿಕಲ್ ಆಲ್ಕಿನ್ ಆಗಲ್ಲ. ಅದೇ ನೀವು ಬ್ಯೂಟಿನ್ ಕೊಡ್ಬೋದು. ಬ್ಯೂಟಿನ್ ಕೊಟ್ರೆ ಇದು ಸಿಮಿಟ್ರಿಕಲ್ ಆಲ್ಕಿನ್ ಆಗತ್ತೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ದಟ್ ಈಸ್ ರಿಯಾಕ್ಷನ್ ಆಫ್ ಅಸಿಮಿಟ್ರಿಕಲ್. ಇಲ್ಲಿವರೆಗೂ ಏನಾಯಿತು? ಸಿಮಿಟ್ರಿಕಲ್ ಹೇಳಿದೆ ನಾನು. ಸಿಮಿಟ್ರಿಕಲ್ ಅಂದರೆ ಎರಡು ಡಬಲ್ ಬಾಂಡ್ ಪಕ್ಕನೂ ಗ್ರೂಪ್ಸ್ ಏನಾಗಿರಬೇಕು? ಸೇಮ್ ಇರಬೇಕು. ರಿಯಾಕ್ಷನ್ ಆಫ್ ಅಸಿಮಿಟ್ರಿಕಲ್ alkene with the halogen acid and the Markovnikov rule. Very very important rule, that is Markovnikov rule. Markovnikov rule ಇವಾಗ ಫಸ್ಟು ಎಕ್ಸಾಂಪಲ್ ನೋಡ್ಬಿಡೋಣ. ಅಂದರೆ ಇಲ್ಲಿ ಏನಾಗಿದೆ ಎಕ್ಸಾಂಪಲ್ ನೋಡಿ. CH3 CH ಡಬಲ್ ಬಾಂಡ್ CH2 ಪ್ಲಸ್ HCl. ಇಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ, ಎರಡು ಪ್ರಾಡಕ್ಟ್ಸ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ ನೋಡು. ಫಸ್ಟ್ ಒನ್ ಈಸ್ CH3 CH CH3 Cl. ಇಲ್ಲಿ ಸೆಂಟರ್ ಅಂದರೆ ಮಿಡಲಲ್ಲಿರ್ತಕ್ಕಂಥ ಕಾರ್ಬನಿಗೆ Cl ಗ್ರೂಪು ಅಟ್ಯಾಚ್ ಆಗಿದೆ. ಸೊ ನೆಕ್ಸ್ಟ್ ಏನಾಗಿದೆ ಅಂದರೆ CH3 CH2 CH2 Cl. ಸೊ 1 ಕ್ಲೋರೋಪ್ರೋಪಿನ್ ಅಂದರೆ ಫಸ್ಟ್ ಒನ್ನು 2 ಕ್ಲೋರೋಪ್ರೋಪಿನು, ನೆಕ್ಸ್ಟ್ ಒನ್ನು 1 ಕ್ಲೋರೋಪ್ರೋಪಿನ್. ಸೊ ಇಲ್ಲಿ ನೋಡಿ ಫಸ್ಟ್ ಪ್ರಾಡಕ್ಟು ಮತ್ತು ಎರಡಿದೆ, 1 2. ಸೊ ಇಲ್ಲಿ ಏನಾಗಿದೆ ಅಂದರೆ ನಾವಿವಾಗ ಮಾರ್ಕೋನಿಕಾಫ್ ರೂಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಟು ನೋ ದ ಸ್ಟೆಬಿಲಿಟಿ ಆಫ್ ದಿ ಪ್ರಾಡಕ್ಟ್ಸ್ ಒಬ್ಟೈನ್ಡ್. ಇಲ್ಲಿ ಬಂದಿರತಕ್ಕಂಥ ಪ್ರಾಡಕ್ಟಲ್ಲಿ ಯಾವುದು ಮೋರ್ ಸ್ಟೇಬಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಮಾರ್ಕೋನಿಕಾಫ್ ರೂಲ್. ಸೊ ಈಸನ್ನ ರಷ್ಯನ್ ಸೈಂಟಿಸ್ಟ್ ಹೇಳ್ತಾನೆ, ಮಾರ್ಕೋನಿಕಾಫ್ ಏನು ಮಾಡ್ತಾನೆ ಅಂದರೆ ಒಂದು ರೂಲ್ನ ಪ್ರಪೋಸ್ ಮಾಡ್ತಾರೆ. ಸೊ ಏನಾಗುತ್ತೆ, ಇನ್ ದ ಅಡಿಷನ್ ರಿಯಾಕ್ಷನ್, ಇವಾಗ ಅಡಿಷನ್ ಆಗ್ತಾ ಇದೆ ಅಲ್ವಾ. ಸೊ ಇಫ್ ಇನ್ ಕೇಸ್ ಏನಾದರೂ ಅಸಿಮಿಟ್ರಿಕಲ್ ಆಲ್ಕೀನ್ ಏನಾದರೂ ಇದ್ದರೆ, ಇಲ್ಲಿ ಇಥಲಿನಿಕ್ ಅಂತ ಡಬಲ್ ಬಾಂಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಆಲ್ಕಿನ್ ಅಂತ ತೊಗೊಂಬಿಡಿ. ಯೂಶ್ವಲಿ ನೆಗೆಟಿವ್ ಪಾರ್ಟ್ ಇರುತ್ತೆ ಅಲ್ವಾ ಹ್ಯಾಲೋಜನ್ ಆಸಿಡ್ದು, ಅಂದರೆ HCl ಇದೆ ಅಂದರೆ Cl ಮೈನಸ್ಸು ನೆಗೆಟಿವ್ ಪಾರ್ಟು, H ಪ್ಲಸ್ಸು ಪಾಸಿಟಿವ್. ಸೊ Cl ಮೈನಸ್ ಏನಾಗುತ್ತೆ ಅಂದರೆ ದ ಪಾರ್ಟ್ ಆಫ್ ದ ಎಲೆಕ್ಟ್ರೋನೆಗೆಟಿವ್ ಪಾರ್ಟ್ ಆಫ್ ದಿ ಅಸಿಮಿಟ್ರಿಕ್ ರಿಯೇಜೆಂಟ್ ಅಟ್ಯಾಚ್ ವಿತ್ ದಿ ಡಬಲ್ ಬಾಂಡ್ ಇರುತ್ತೆ ಅಲ್ವಾ. ಡಬಲ್ ಬಾಂಡಲ್ಲಿರ್ತಕ್ಕಂಥ ಲೆಸ್ ಹೈಡ್ರೋಜನ್ ಆಟಮ್ ಇರಬೇಕು ಕಾರ್ಬನಲ್ಲಿ. ಆ ಕಾರ್ಬನಿಗೆ ಏನಾಗುತ್ತೆ ಅಂದರೆ Cl ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಆವಾಗ ನಮಗೇನಾಗುತ್ತೆ, ಇವಾಗ ಲೆಸ್ಸರ್ ಕಾರ್ಬನ್ನಿಗೆ ಹೈಡ್ರೋಜನ್ ಆಟಮ್ ಇರ್ತಕ್ಕಂಥ ಕಾರ್ಬನಿಗೆ ಯಾವಾಗ ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಆಗಿರುತ್ತಲ್ವ, ಆ ಪ್ರಾಡಕ್ಟು ತುಂಬ ಸ್ಟೇಬಲ್ ಇರುತ್ತೆ. ಇಲ್ಲಿ ನೋಡಿ ನಾನು ಹೇಳಿದೆ 2 ಪಾರ್ಟ್ ಬಂತು ಅಂದರೆ, ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಅಂದರೆ CH3 CH ಪ್ಲಸ್ CH3 Cl ಮೈನಸ್ ಇದೆ. ಈ Cl ಮೈನಸ್ ಏನಾಗುತ್ತೆ, ಇಲ್ಲಿ ಸೆಂಟರ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅಂದರೆ ಇದು ಸ್ಟೇಬಲ್ ಕಾಂಪೌಂಡು. ಇಲ್ಲೇನಾದರೂ ಜಾಸ್ತಿ ಹೈಡ್ರೋಜನ್ ಇರ್ತಕ್ಕಂಥ ಕಾರ್ಬನಿಗೆ ಏನಾದರೂ ಅದು ಅಟ್ಯಾಚ್ ಆಯಿತು ಅಂದರೆ ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಇಲ್ಲಿದೆ ನೋಡಿ, ಇಲ್ಲಿದೆ ನಿಮಗೆ ಒಂದು ಮೆಕ್ಯಾನಿಸಮ್ ಕೂಡ ತೋರಿಸಿದ್ದಾರೆ. ದಟ್ ಈಸ್ ಪ್ರೈಮರಿ ಕಾರ್ಬೋಕ್ಯಾಟೈನ್ ಈಸ್ ಲೆಸ್ ಸ್ಟೇಬಲ್ ದ್ಯಾನ್ ದಿ ಸೆಕೆಂಡರಿ ಕಾರ್ಬನ್ ಆಟಮ್. ಅಂದರೆ ಫಸ್ಟ್ ಪ್ರಾಡಕ್ಟು ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಡ್ಯೂ ಟು ದಿಸ್ Cl ಮೈನಸ್ ಇರುತ್ತಲ್ವ, ನೆಗೆಟಿವ್ ಪಾರ್ಟ್ ಆಫ್ ದಿ HCl ಅಟ್ಯಾಚ್ ಟು ರ್ಯಾಪಿಡ್ಲಿ ಟು ದ ಕಾರ್ಬನ್ ಆಟಮ್ ಆಫ್ ಅ ಸೆಕೆಂಡರಿ ಕಾರ್ಬನ್ ಆಟಮ್. ಅಂದರೆ ಹೈಡ್ರೋಜನ್ ಲೆಸ್ ಇರುತ್ತಲ್ವ, ಆ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿಬಿಡುತ್ತೆ. ವೆನ್ ದ ಕಾರ್ಬನ್ ಹ್ಯಾಸ್ ಅ ಪಾಸಿಟಿವ್ ಚಾರ್ಜ್ ಇನ್ ಇಟ್ಸ್ ಮಾಲಿಕ್ಯೂಲ್ ಇಟ್ ಈಸ್ ಕಾಲ್ಡ್ ಕಾರ್ಬೋಕ್ಯಾಟೈನ್. ಆ ಕಾರ್ಬೋಕ್ಯಾಟೈನ್ಗೆ ಹೋಗಿ ಅಟ್ಯಾಚ್ ಆಗಿಬಿಡುತ್ತೆ. ಅಂದರೆ 2 ಕ್ಲೋರೋಪ್ರೋಪಿನ್ ಈಸ್ ಮೋರ್ ಸ್ಟೇಬಲ್. ಇನ್ನೊಂದು 1 ಕ್ಲೋರೋಪ್ರೋಪಿನ್ಗಿಂತ 2 ಕ್ಲೋರೋಪ್ರೋಪಿನ್ ಈಸ್ ವೆರಿ ಸ್ಟೇಬಲ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ರಿಯಾಕ್ಷನ್ ಆಫ್ ಅಸಿಮಿಟ್ರಿಕ್ ಆಲ್ಕೀನ್ ವಿತ್ ದಿ ಹ್ಯಾಲೋಜನ್ ಆಸಿಡ್ ಆ್ಯಂಡ್ ಅ ಪರಾಕ್ಸೈಡ್ ಸೊ ಪರಾಕ್ಸೈಡ್ ಎಫೆಕ್ಟ್ ಅಂತ ಕರಿತೀವಿ. ಪರಾಕ್ಸೈಡ್ ಎಫೆಕ್ಟ್ ನಥಿಂಗ್ ಬಟ್ ಆ್ಯಂಟಿ ಮಾರ್ಕೋನಿಕಾಫ್ ರೂಲ್. ಅಂದರೆ ಮಾರ್ಕೋನಿಕಾಫ್ ರೂಲ್ ಏನು ಹೇಳ್ತು, ನೆಗೆಟಿವ್ ಪಾರ್ಟು ಲೆಸ್ ಹೈಡ್ರೋಜನ್ ಇರ್ತಕ್ಕಂಥ ಕಾರ್ಬನಿಗೆ ಅಟ್ಯಾಚ್ ಆಯಿತು. ಬಟ್ ಇದು ಉಲ್ಟಾ ಆಗಿಬಿಡುತ್ತೆ. ಅಂದರೆ ಮೋರ್ ಹೈಡ್ರೋಜನ್ ಇರ್ತಕ್ಕಂಥ ಡಬಲ್ ಬಾಂಡ್ ಇರುತ್ತೆ, ಡಬಲ್ ಬಾಂಡಲ್ಲಿ 2 ಕಾರ್ಬನ್ ಆಟಮ್ ಇದೆ ಅಂದರೆ ಜಾಸ್ತಿ ಇರುತ್ತಲ್ಲ ಹೈಡ್ರೋಜನ್ ಆಟಮು, ಅದಕ್ಕೆ ನೆಗೆಟಿವ್ ಪಾರ್ಟು ಅಟ್ಯಾಚ್ ಆಗಿಬಿಡುತ್ತೆ. ಸೊ ಇಲ್ಲಿದೆ ನೋಡಿ, if the reaction occurs between the asymmetric alkene with the halogen acid like a HBr in the presence of a hydrogen peroxide, ಅಂದರೆ ಹೈಡ್ರೋಜನ್ ಪರಾಕ್ಸೈಡ್ ಜೊತೆ ಹೈಡ್ರೋಜನ್ ಪರಾಕ್ಸೈಡು ಅಥವಾ ಬೇರೆ ಯಾವುದು ಹೈಡ್ರೋಜನ್ ಪರಾಕ್ಸೈಡ್ ಅಂತಲ್ಲ, ಬೆನ್ಸಾಲ್ ಪರಾಕ್ಸೈಡ್, ಯಾವುದೋ ಒಂದು ಪರಾಕ್ಸೈಡ್ ಎಫೆಕ್ಟ್ ಅಂತ ಪರಾಕ್ಸೈಡ್ ಇರಬೇಕು.
ದೆನ್ ದ ಪ್ರಾಡಕ್ಟ್ obtained ಈಸ್ ಅಗೇನ್ಸ್ಟ್ ದಿ ಮಾರ್ಕಾನಿಕಾಫ್ ರೂಲ್. ಮಾರ್ಕಾನಿಕಾಫ್ ರೂಲ್ಗೆ ಎಗೇನ್ಸ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನಿದೆ HCl ಮತ್ತು HI ಇಲ್ಲಿ ಏನಾಗುತ್ತೆ, ದೆ ಡು ನಾಟ್ ಇನ್ವಾಲ್ವ್ ಇನ್ ದಿಸ್ ಟೈಪ್ ಆಫ್ ರಿಯಾಕ್ಷನ್. ಓನ್ಲಿ HBr ಶೋಸ್ ದಿಸ್ ಆ್ಯಂಟಿ ಮಾರ್ಕಾನಿಕಾಫ್ ರೂಲ್. ಸೊ ಇಲ್ಲಿ ನಿಮಗೊಂದು ಮೆಕ್ಯಾನಿಸಮ್ ಕೂಡ ತೋರಿಸಿದ್ದಾರೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕಾರ್ಶ್ ಅಂತ ಅವನು ಮತ್ತು ಮಾಯೋ ನೀವು ಸ್ಟಡಿ ಮಾಡಿರೋದ್ರಿಂದ ನಾವೇನಂತ ಕರಿತೀವಿ, ದಿಸ್ ಈಸ್ ಕಾಲ್ಡ್ ಆಸ್ ಕಾರ್ಶ್ ಎಫೆಕ್ಟ್ ಆರ್ ಅ ಪರಾಕ್ಸೈಡ್ ಎಫೆಕ್ಟ್ ಆರ್ ಅ ಆ್ಯಂಟಿ ಮಾರ್ಕಾನಿಕಾಫ್ ರೂಲ್. ಇಲ್ಲಿ ತೋರಿಸಿದ್ದಾರೆ ನೋಡಿ, ಡಬಲ್ ಬಾಂಡಲ್ಲಿ ಎರಡು ಡಬಲ್ ಬಾಂಡಲ್ಲಿ 2 ಕಾರ್ಬನ್ ಆಟಮ್ ಇದೆ ಅಲ್ವಾ. 2 ಕಾರ್ಬನ್ ಆಟಮ್ ಇರ್ತಕ್ಕಂಥದ್ದು ಏನಾಗಿದೆ, ಲೆಸ್ ಕಾರ್ಬನ್ ಆಟಮ್ ಇರೋದಕ್ಕೆ ಏನಾದರೂ BR ಅಟ್ಯಾಚ್ ಆಗಿದ್ರೆ ಮಾರ್ಕಾನಿಕಾಫ್ ರೂಲ್. ಬಟ್ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಲಾಸ್ಟಲ್ಲಿ BR ಅಟ್ಯಾಚ್ ಆಗಿದೆ, ಅಂದರೆ ಜಾಸ್ತಿ ಹೈಡ್ರೋಜನ್ ಆಟಮ್ಸ್ ಇದೆ, ಅದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಇದು ಆ್ಯಂಟಿ ಮಾರ್ಕಾನಿಕಾಫ್ ರೂಲ್ ಆಗುತ್ತೆ. ಇದನ್ನು ಇಂಪಾರ್ಟೆಂಟ್. ನೆಕ್ಸ್ಟ್, ರಿಯಾಕ್ಷನ್ ವಿತ್ ದಿ ಡೈಹೈಡ್ರೋಜನ್. ಅಂದರೆ ಡೈಹೈಡ್ರೋಜನ್ ಅಡಿಷನ್ ರಿಯಾಕ್ಷನ್ ಅಂತಲೇ ನಾವು ಕರಿತೀವಿ ಇದನ್ನು ಆ್ಯಕ್ಚುಲಿ. At normal temperature, alkane is obtained by the addition reaction of a alkene with the dihydrogen in the presence of a catalyst like platinum ಅಥವಾ palladium. ಸೊ ಇದನ್ನು ನಾವೇನಂತ ಕರಿತೀವಿ, ದಿಸ್ ವಿ ಕಾಲ್ಡ್ ಆಸ್ ಹೈಡ್ರೋಜನೇಷನ್ ಅಂತಲೇ ಕರೆದ್ಬಿಡ್ತೀವಿ ನಾರ್ಮಲ್ ಟೆಂಪ್ರೇಚರಲ್ಲೇ. ಸೊ ಇಫ್ ದ ರಿಯಾಕ್ಷನ್ ಈಸ್ ಕ್ಯಾರಿಡ್ ಔಟ್, ಇವಾಗ ಏನಾದರೂ ನಿಕ್ಕಲ್ ಏನಾದರೂ ಕೆಟಲಿಸ್ಟಾಗಿ ನೀವು ಯೂಸ್ ಮಾಡಿದ್ರೆ ಟೆಂಪ್ರೇಚರು ಜಾಸ್ತಿ ಇರಬೇಕು, ಪ್ರೆಷರು ಜಾಸ್ತಿ ಇರಬೇಕು. ಸೊ ಅವಾಗ ನಾವು ನಿಕ್ಕಲ್ನ ಇಫ್ ಇನ್ ಕೇಸ್ ಪಲ್ಲಾಡಿಯಮ್ ಅಥವಾ ಪ್ಲಾಟಿನಮ್ ಯೂಸ್ ಮಾಡಿಬಿಟ್ರೆ ನಾರ್ಮಲ್ ಟೆಂಪ್ರೇಚರ್ ಎನಫ್. ನಿಕ್ಕಲ್ ಏನಾದರೂ ಕೆಟಲಿಸ್ಟಾಗಿ ಯೂಸ್ ಮಾಡಿದ್ರೆ ಹೈ ಟೆಂಪ್ರೇಚರು ಮತ್ತು ಹೈ ಪ್ರೆಷರ್ನ ಮೇಂಟೈನ್ ಮಾಡಬೇಕಾಗತ್ತೆ. CH2 ಡಬಲ್ ಬಾಂಡ್ CH2 ಪ್ಲಸ್ H2 ಏನಾಗುತ್ತೆ, ನಿಮಗೆ ಈಥೇನ್ ಬಂದುಬಿಡುತ್ತೆ. ಇಲ್ಲಿನೂ ಅಷ್ಟೇ, ಈಥೀನಲ್ಲಿ ಹೈಡ್ರೋಜನ್ ಮಾಡಿದ್ರೆ ಈಥೇನ್ ಬರುತ್ತೆ. ಬಟ್ ನೀವೇನು ಮಾಡಬೇಕು, ನಿಕ್ಕಲ್ ಯೂಸ್ ಮಾಡಿದರೆ ಟೆಂಪ್ರೇಚರ್ ಜಾಸ್ತಿ ಇರಬೇಕು ಮತ್ತು ಪ್ರೆಷರ್ ಕೂಡ ಜಾಸ್ತಿ ಇರಬೇಕು. ನೆಕ್ಸ್ಟ್ ದಿ ರಿಯಾಕ್ಷನ್ ವಿತ್ ದಿ ಹ್ಯಾಲೋಜನ್. ರಿಯಾಕ್ಷನ್ ವಿತ್ ದಿ ಹ್ಯಾಲೋಜನ್ ಏನಾಗುತ್ತೆ ಅಂದರೆ, ಬೈ ದಿ ಅಡಿಷನ್ ಆಫ್ ಅ ಹ್ಯಾಲೋಜನ್ ಟು ಆಲ್ಕೀನ್, pi bond of ethylenic double bond breaks and the addition of a halogen molecule takes place to form a ಡೈಹ್ಯಾಲೋಜಿನೇಟೆಡ್ ಆಲ್ಕೀನ್. ಇಲ್ಲೇನಾಗುತ್ತೆ ಅಂದರೆ, ಅಡಿಷನ್ ಮಾಡಿದಾಗ ನೀವು ಹ್ಯಾಲೋಜನ್ ಏನಾದರೂ ಅಡಿಷನ್ ಮಾಡಿದಾಗ ಏನಾಗುತ್ತೆ, ಡಬಲ್ ಬಾಂಡು ಬ್ರೇಕ್ ಆಗಿ ಎರಡಕ್ಕೂ ಒಂದೊಂದು ಹ್ಯಾಲೋಜನ್ನು ಅಟ್ಯಾಚ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವೇನಾದ್ವಿ ಡೈಹ್ಯಾಲೋಜಿನೇಟೆಡ್ ಆಲ್ಕೇನ್ ನಮಗೆ ಬರುತ್ತೆ. ಅಂದರೆ ಡೈಕ್ಲೋರೋ ಈಥೇನು, ಇವಾಗ ಈಥೀನ್ ಯೂಸ್ ಮಾಡಿದ್ರೆ ಡೈಕ್ಲೋರೋ ಈಥೇನ್ ಬರುತ್ತೆ, ಪ್ರೋಪೀನ್ ಯೂಸ್ ಮಾಡಿದ್ರೆ ಡೈಕ್ಲೋರೋ ಪ್ರೋಪೇನ್ ಬರುತ್ತೆ, ಆ ಥರ ಆಗುತ್ತೆ. ಸೊ ನೆಕ್ಸ್ಟ್ ಈಸ್, ಸೊ ರಿಯಾಕ್ಷನ್ ವಿತ್ ದಿ ಸಲ್ಫ್ಯೂರಿಕ್ ಆ್ಯಸಿಡ್. ರಿಯಾಕ್ಷನ್ ವಿತ್ ದಿ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ ಅಡಿಷನ್ ಮಾಡ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ H2SO4ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ ಕೋಲ್ಡ್ concentrated sulfuric acid adds to the alkenes in accordance with the Markovnikov rule to form a alkyl hydrogen sulfate by the electrophilic addition. So illide nodi mechanism, that is CH2 double bond CH2 plus H2SO4. H2SO4 ಅನ್ನೋದನ್ನು ನಿಮಗೆ ನೀಟಾಗಿ ಬಿಡಿಯಾಗಿ ಬರೆದಿದ್ದಾರೆ. ಇಲ್ಲಿ ಮಾರ್ಕಾನಿಕಾಫ್ ರೂಲಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ. ನಿಮಗೆ ಫೈನಲ್ ಆಗಿ ಪ್ರೊಪೈಲ್ ಹ್ಯಾಲೋಜನ್ ಸಲ್ಫೇಟ್ ಬರುತ್ತೆ. ಪ್ರೊಪೈಲ್ ಹ್ಯಾಲೋಜನ್ ಸಲ್ಫೇಟ್ ಆಗಿ ಬರುತ್ತೆ. ಈ ರಿಯಾಕ್ಷನ್ನ ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ. CH2 H2SO4. ಸೊ H2SO4 ಅಂದರೆ ಅದರಲ್ಲಿ SO4 3- ಏನಾಗುತ್ತೆ, ನೆಗೆಟಿವ್ ಪಾರ್ಟು 3-. ಅದೇನಾಗುತ್ತೆ, ಇಲ್ಲಿ ಲೆಸ್ ಕಾರ್ಬನ್ ಆಟಮ್ ಇರೋದಕ್ಕೆ ಅಟ್ಯಾಚ್ ಆಗಿಬಿಡುತ್ತೆ. ಸೊ ನೆಕ್ಸ್ಟು ಈಥೈಲ್ ಟ್ರೈಹೈಡ್ರೋಜನ್ ಸಲ್ಫೇಟ್ ಬರುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ಪ್ರೊಪೈಲ್ ಹೈಡ್ರೋಜನ್ ಸಲ್ಫೇಟ್ ಬರುತ್ತೆ. ಸೊ ನೆಕ್ಸ್ಟ್ ರಿಯಾಕ್ಷನ್ ವಿತ್ ದಿ ವಾಟರ್. ಸೊ ವಾಟರ್ನ ನೀವು ಆಲ್ಕೀನಿಗೆ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಸೊ ಇನ್ ದ ಪ್ರೆಸೆನ್ಸ್ ಆಫ್ ಅ ಫ್ಯೂ ಡ್ರಾಪ್ಸ್ ಆಫ್ ಅ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ದ ಆಲ್ಕೀನ್ ರಿಯಾಕ್ಟ್ಸ್ ವಿತ್ ದಿ ವಾಟರ್ ಟು ಫಾರ್ಮ್ ಅ ಆಲ್ಕೋಹಾಲ್ ಬರುತ್ತೆ. ನಮಗೆ ಆಲ್ಕೋಹಾಲ್ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಅಕಾರ್ಡಿಂಗ್ ಟು ದಿ ಮಾರ್ಕೋನಿಕಾಫ್ ರೂಲ್. ಮಾರ್ಕೋನಿಕಾಫ್ ರೂಲೇ ಬರುತ್ತೆ. CH3C ಡಬಲ್ ಬಾಂಡ್ CH2 CH3 ಪ್ಲಸ್ H2O H+ ಆಗುತ್ತೆ. ಸೊ ನೆಕ್ಸ್ಟು CH3OH ಬರುತ್ತೆ. ಇದನ್ನು ಪ್ರೋಪೀನ್ ಏನಾದರೂ ರಿಯಾಕ್ಟ್ ಆದರೆ ನಿಮಗೆ ಆಲ್ಕೋಹಾಲ್ ಬರುತ್ತೆ. ನೆಕ್ಸ್ಟ್ ಈಸ್ ಆಕ್ಸಿಡೇಷನ್. ಸೊ ಆಲ್ಕೀನ್ಸ್ ಆನ್ ರಿಯಾಕ್ಷನ್ ವಿತ್ ದಿ ಕೋಲ್ಡ್ ಡೈಲ್ಯೂಟ್ ಅಕ್ವೈಸ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಅದನ್ನು ನಾವು ಬೇಯರ್ಸ್ ರಿಯೇಜೆಂಟ್ ಅಂತ ಕರಿತೀವಿ, ಟು ಫಾರ್ಮ್ ದಿ ವಿಸಿನಲ್ ಗ್ಲೈಕಾಲ್ಸ್. ಡಿಕಲರೈಸೇಷನ್ ಆಫ್ KMNO4 ಸೊಲ್ಯೂಷನ್ ಈಸ್ ಯೂಸ್ಡ್ ಆಸ್ ಅ ಟೆಸ್ಟ್ ಫಾರ್ ದಿ ಅನ್ಸ್ಯಾಚುರೇಷನ್. ಅನ್ಸ್ಯಾಚುರೇಟೆಡ್ ಇದೆಯೋ ಸ್ಯಾಚುರೇಟೆಡ್ ಇದೆಯೋ ಅನ್ನೋದನ್ನು ಯೂಸ್ ಮಾಡಿ ಅದಕ್ಕೆ ನಾವು KMNO4ನ ಯೂಸ್ ಮಾಡಿದ್ರೆ ಅದು ಡಿಕಲರೈಸ್ ಆಗುತ್ತೆ. ಸೊ CH2 ಡಬಲ್ ಬಾಂಡ್ CH2 ಪ್ಲಸ್ H2O ಪ್ಲಸ್ ಆಕ್ಸಿಜನ್ ಏನಕ್ಕೆ ಅಂದರೆ ಆಕ್ಸಿಡೇಷನ್ ಅಲ್ವಾ, ಅಡಿಷನ್ ಆಫ್ ಆಕ್ಸಿಜನ್ ಆಗಬೇಕು. ಡೈಲ್ಯೂಟ್ KMNO4 at 273 Kelvin, we will get the
ವಿಸಿನಲ್ ಗ್ಲೈಕೋಲ್ ಅಂದರೆ 2 OH ಗ್ರೂಪು ಅಕ್ಕಪಕ್ಕ ಇರತಕ್ಕಂಥ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಈಥೇನ್ 1,2 ಡೈಆಲ್. ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ರಿಯಾಕ್ಷನ್, ಓಝೋನೋಲೈಸಿಸ್. ಸೊ ಓಝೋನೋಲೈಸಿಸ್ ಆಫ್ ಆಲ್ಕೀನ್ ಇನ್ವಾಲ್ವ್ಸ್ ದಿ ಅಡಿಷನ್ ಆಫ್ ಅ ಓಝೋನ್ ಮಾಲಿಕ್ಯೂಲ್. ಓಝೋನ್ ಮಾಲಿಕ್ಯೂಲ್ ಅಂದರೆ O3 ಮಾಲಿಕ್ಯೂಲ್ ಟು ಆಲ್ಕೀನ್ ಟು ಫಾರ್ಮ್ ಅ ಓಝೋನೈಡ್ ಬರುತ್ತೆ ನಿಮಗೆ. ಸೊ ಓಝೋನೈಡ್ ಆ್ಯಂಡ್ ದೆನ್ ಕ್ಲೀವೇಜ್ ಆಫ್ ಅ ಓಝೋನೈಡ್ ಬೈ ದಿ ZnH2O ಟು ಸ್ಮಾಲರ್ ಮಾಲಿಕ್ಯೂಲ್ಸ್. ಇದನ್ನೇನು ಮಾಡುತ್ತೆ, ಝಡ್ಡನ್ನು ಜಿಂಕ್ ಮತ್ತು ವಾಟರ ನೀವೇನಾದರೂ ಆ್ಯಡ್ ಮಾಡ್ದೇನತ್ತೆ ಅದನ್ನು ಬ್ರೇಕ್ ಮಾಡಿ ಸ್ಮಾಲರ್ ಮಾಲಿಕ್ಯೂಲ್ಸ್ ಆಗಿ ನಿಮಗೆ ಕೊಡುತ್ತೆ. ದಿಸ್ ರಿಯಾಕ್ಷನ್ ಇಸ್ ಹೈಲಿ ಯೂಸ್ಫುಲ್ ಇನ್ ದ ಡಿಟೆಕ್ಟಿಂಗ್ ದಿ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ನ ಡಿಟೆಕ್ಟ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಅಂಡ್ ಅದರ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಕೂಡ ನಾವು ಯೂಸ್ ಮಾಡ್ಬೋದು. ಅಂದರೆ ಡಬಲ್ ಬಾಂಡ್ ನಥಿಂಗ್ ಬಟ್ ಅನ್ಸ್ಯಾಚುರೇಷನ್ ಅಲ್ವಾ. ಇಲ್ಲಿದೆ ನೋಡಿ, ಪ್ರೋಪೀನ್ ರಿಯಾಕ್ಟ್ ಆಗಿದೆ ಓಝೋನ್ ಜೊತೆ, ನಮಗೆ ಓಝೋನೈಡ್ ಬಂದರೆ ಪ್ರೋಪೀನ್ ಓಝೋನೈಡ್ ಬಂದಿದೆ. ಸೊ ನೆಕ್ಸ್ಟ್ ಸ್ಪ್ಲಿಟ್ ಆಗಿ ಏನಾಗಿದೆ, ನಮಗೆ ಎಥನಾಲ್ ಮಾಲಿಕ್ಯೂಲ್ ಮತ್ತು ಮೆಥನಾಲ್ ಮಾಲಿಕ್ಯೂಲ್ ಬಂದಿದೆ. ನೆಕ್ಸ್ಟ್ ದ ಲಾಸ್ಟ್ ಕೆಮಿಕಲ್ ರಿಯಾಕ್ಷನ್ ಈಸ್ ಅ ಪಾಲಿಮರೈಸೇಷನ್. ಯು ಆರ್ ವೆರಿ ಫೆಮಿಲಿಯರ್ ವಿತ್ ದಿ, ನಿಮಗೆ ಗೊತ್ತು ಪಾಲಿಥೀನ್ ಬ್ಯಾಗ್ಸ್ ಗೊತ್ತು, ಪಾಲಿಥೀನ್ ಶೀಟ್ಸ್ ಇರುತ್ತೆ, ಪಾಲಿಥೀನ್ ಪೈಪ್ಸ್ ಕೂಡ ನೀವು ನೋಡಿರ್ತೀರ. ಸೊ ಇಟ್ ಈಸ್ ಒಬ್ಟೈನ್ಡ್ ಬೈ ದಿ ಲಾರ್ಜ್ ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್. ಪಾಲಿಥೀನ್ ಬ್ಯಾಗ್ಸ್ ಆಗಿರ್ಬೋದು, ಪಾಲಿಥೀನ್ ಶೀಟ್ಸ್ ಅಂದರೆ ಈಥೀನ್ ಮಾಲಿಕ್ಯೂಲ್ಸ್ನ ತುಂಬ ಲ್ಯಾಕ್ಸ್ ಟುಗೆದರ್ ಏನಾಗಿರುತ್ತೆ ಅಂದರೆ ಆ್ಯಡ್ ಮಾಡಿರ್ತಾರೆ. ಹೈ ಟೆಂಪ್ರೇಚರಲ್ಲಿ ಮತ್ತು ಹೈ ಪ್ರೆಷರಲ್ಲಿ ಅವನ್ನ ಏನು ಮಾಡ್ತೇವೆ, ಯಾವುದೋ ಒಂದು ಸೂಟಬಲ್ ಕೆಟಲಿಸ್ಟ್ ಯೂಸ್ ಮಾಡಿಕೊಂಡು ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ ದಿ polymer. What is polymer? That we called as polymerization. So simple compounds from which polymers ಯಾವ ಥರ ಫಾರ್ಮ್ ಆಗುತ್ತೆ, ಸಿಂಪಲ್ ಕಾಂಪೌಂಡ್ಸ್. ಆ ಸಿಂಪಲ್ ಯೂನಿಟ್ಸ್ನ ನಾವೇನಂತ ಕರಿತೀವಿ ಅಂದರೆ ಮೊನೋಮರ್ಸ್ ಅಂತ ಮೊನೋಮರ್ ಯೂನಿಟ್ಸ್ ಅಂತ. ಸೊ ಅಂದರೆ ಲಾರ್ಜ್ ನಂಬರ್ ಆಫ್ ಮೊನೋಮರ್ ಯೂನಿಟ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಅ ಪಾಲಿಮರ್ಸ್, ಅದನ್ನು ನಾವು ಪಾಲಿಮರೈಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿದೆ ನೋಡಿ, n ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್ನ ನಾವು ಹೈ ಟೆಂಪ್ರೇಚರು ಮತ್ತು ಹೈ ಪ್ರೆಷರಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟಲ್ಲಿ ನಾವು ಮಾಡಿದ್ರೆ ನಮಗೆ ಇಲ್ಲಿ ಪಾಲಿಥೀನ್ ಬರುತ್ತೆ. ಅಂದರೆ ಇಲ್ಲಿ n ನಂಬರ್ ಇದೆ. n ಅಂದರೆ ನಮಗೆ ಇಂತಿಷ್ಟೇ ನಂಬರ್ ಅಂತ ಇಲ್ಲ, ನಮಗೇನು ಬರುತ್ತೆ ಅಂದರೆ ಪಾಲಿಥೀನ್ ಬರುತ್ತೆ. ಇಲ್ಲಿ ಏನಾದರೂ ನೀವು ಈಥೀನ್ ತೊಗೊಂಡ್ರೆ, ಪ್ರೋಪೀನ್ ತೊಗೊಂಡ್ರೆ ಏನು ಬರುತ್ತೆ, ಪಾಲಿಪ್ರೋಪೀನ್ ಬರುತ್ತೆ. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪಾಲಿಮರ್ಸ್ನ ತುಂಬ ಯೂಸ್ಫುಲ್ ಇರೋದ್ರಿಂದ ಮ್ಯಾನುಫ್ಯಾಕ್ಚರ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್ಸ್, ಬಾಟಲ್ಸ್, ರೆಫ್ರಿಜರೇಟರ್, ಡಿಶಸ್, ಪಾಲಿಪ್ರೋಪಿನ್ ಅಂದರೆ ಟಿ ವಿ ಕ್ಯಾಬಿನ್ಸ್ ಬರುತ್ತಲ್ವ, ಟಿ ವಿ ಮತ್ತು ರೇಡಿಯೋಸ್ದು, ಅದರಲ್ಲಿ ಟಾಯ್ಸಲ್ಲಿ, ಪೈಪ್ಸಲ್ಲಿ ಮತ್ತು ಪ್ಲಾಸ್ಟಿಕ್ ಬಕೆಟ್ಸ್ ಅದೆಲ್ಲ ಬರುತ್ತಲ್ವ, ಅದೆಲ್ಲದಕ್ಕೂ ನಾವು ಪಾಲಿಮರ್ಸ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದಿ alkenes. So this ends the today's session. Thank you one and all.